ಅಷ್ಟೇ ಯೂಸ್ ಮಾಡ್ತೀವಿ. ಬಿಕಾಸ್ ಇಂಗ್ಲಿಷ್ ಅಲ್ಲಿ ನಾವು ಫಾರ್ಮಲ್ ಟೋನ್ ಅಲ್ಲಿ ಅವರು ಅಂತ ಹೇಳ್ತಿದೀವಿ ಅಂತ ಹೇಳ್ಬಿಟ್ಟು ದೇ ಅಂತ ಹೇಳ್ಬಾರ್ದು. ಓಕೆ, ಇವನ್ ಇನ್ ದ ಫಾರ್ಮಲ್ ಸಿಚುವೇಶನ್ಸ್ ಶಿ ಹಿ ಅಂತಾನೆ ಹೇಳ್ತೀರಿ. ಓಕೆ, ಐ ವಿಲ್ ಟೆಲ್ ಯು ಅಬೌಟ್ ದಟ್. ಬಟ್ ಬಿಫೋರ್ ಸ್ಟಾರ್ಟಿಂಗ್ ಆಫ್ ದ ಮೇನ್ ಕಾನ್ಸೆಪ್ಟ್ ಹ್ಯಾವ್ ಮತ್ತೆ ಹ್ಯಾಸು ನಿಮ್ಗೆ ವಾರ್ಮ್ ಅಪ್ ಮಾಡ್ಕೊಳ್ಳಿಕ್ಕೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಕ್ಲಿಯರ್? ಸೊ ವಾಟ್ ಇಸ್ ದಟ್ ಆಕ್ಟಿವಿಟಿ ಅಂತ ಅಂದ್ರೆ, ರಿಪ್ಲೇಸ್ ದಿ ಬೋರಿಂಗ್ ವರ್ಡ್ಸ್. ಬೋರಿಂಗ್ ಅಂತ ನಾವು ಯಾವುದಕ್ಕೆ ಕರಿತೀವಿ? ಬೇಸರ ಆಗೋದು ಅಲ್ವಾ? ಪದೇ ಪದೇ ಮಾಡಿದ್ದನ್ನೇ ಮಾಡಿದ್ರೆ ನಮ್ಗೆ ಬೋರ್ ಆಗುತ್ತೆ, ಬೇಸರ ಆಗುತ್ತೆ. ಇಲ್ಲಿಯೂ ಕೂಡ ಹಾಗೆ. ಇವಾಗ ಇಂಗ್ಲಿಷ್ ಅಲ್ಲಿ ಕೆಲವು ಬೇಸಿಕ್ ಶಬ್ದಗಳಿರುತ್ತೆ ಅಲ್ವಾ, ತುಂಬಾ ಬೇಸಿಕ್ ಶಬ್ದಗಳು, ಅಂಡ್ ಅವುಗಳನ್ನೇ ನಾವು ಪದೇ ಪದೇ ಈಚ್ ಅಂಡ್ ಎವ್ರಿ ಟೈಮ್ ರಿಪೀಟ್ ಮಾಡಿ ಮಾತನಾಡಿದಾಗ ಅದು ತುಂಬಾ ಬೋರಿಂಗ್ ಆಗಿ ಸೌಂಡ್ ಆಗುತ್ತೆ. ರೈಟ್? ಸಿ, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಯೂಸಿಂಗ್ ದೀಸ್ ವರ್ಡ್ಸ್. ಬಳಸಿ. ಈ ತರ ಗುಡ್ಡು, ಬ್ಯಾಡು, ಹ್ಯಾಪಿ, ಸ್ಯಾಡ್, ಈ ಶಬ್ದಗಳು ತುಂಬಾ ಬೇಸಿಕ್ ಆಗಿವೆ. ಬಳಸಿ, ಏನು ತಪ್ಪಿಲ್ಲ ಬಳಸೋದ್ರಲ್ಲಿ. ಬಟ್ ಪದೇ ಪದೇ ಇದನ್ನೇ ಬಳಸ್ತಾ ಹೋದಾಗ ಅದು ಬೋರಿಂಗ್ ಆಗಿ ಸೌಂಡ್ ಆಗುತ್ತೆ. ರೈಟ್? ದಟ್ ಈಸ್ ವೈ ಇದೇ ಒಂದು ಈ ಶಬ್ದಗಳೇನಿವೆ ಇವುಗಳ ಸಿಮಿಲರ್ ಮೀನಿಂಗ್ಸ್, ಸಿನಾನಿಮ್ಸ್ ಅಂತ ಹೇಳ್ತೀವಿ, ಸಮಾನಾರ್ಥಕ ಪದಗಳು. ಕರೆಕ್ಟ್? ಆರ್ ಮೋರ್ ವೊಕ್ಯಾಬುಲರಿ ವರ್ಡ್ಸ್. ಒಂದೇ ಅರ್ಥ ಕೊಡುವ ಅಥವಾ ಸಿಮಿಲರ್ ಅರ್ಥ ಕೊಡುವ ಬೇರೆ ವೊಕ್ಯಾಬುಲರಿ ವರ್ಡ್ಸ್ ಕಲ್ತ್ರೆ ನೋಡಿ, ನೀವು ಒಂದು ಪ್ಯಾರಾಗ್ರಾಫ್ ಏನೋ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀರಿ. ರೈಟ್? ಅವಾಗ ಕಂಟಿನ್ಯೂಸ್ 2-3 ವಾಕ್ಯದಲ್ಲಿ ಗುಡ್ ಅಂತ ಹೇಳೋ ಸಂದರ್ಭ ಬರ್ತಾ ಇದೆ. ಬಟ್ ಪದೇ ಪದೇ ಗುಡ್ ಗುಡ್ ಅಂತಾನೆ ಹೇಳ್ತಾ ಹೋದ್ರೆ ನಿಮ್ಮ ವಾಕ್ಯದಲ್ಲಿ ಅಷ್ಟು ಇಂಟ್ರೆಸ್ಟ್ ಉಳಿಯೋದಿಲ್ಲ, ನಿಮ್ಮ ಮಾತಿನಲ್ಲಿ ಇಂಟ್ರೆಸ್ಟ್ ಉಳಿಯೋದಿಲ್ಲ. ದಟ್ ಈಸ್ ವೈ ಯು ನೀಡ್ ಟು ನೋ ಮೋರ್ ವೊಕ್ಯಾಬುಲರಿ ವರ್ಡ್ಸ್. ಅಟ್ ಲೀಸ್ಟ್ ಒಂದು 2-3 ಆದ್ರೂ ನೀವು ತಿಳ್ಕೋಬೇಕು. ಒಂದೇ ಅರ್ಥದ 2-3 ಶಬ್ದಗಳು. ಓಕೆ, ಸೊ ಬೇಸಿಕ್ ಆಗಿ ಈ ತರ ಗುಡ್, ಬ್ಯಾಡ್, ಹ್ಯಾಪಿ, ಸ್ಯಾಡ್ ಶಬ್ದಗಳು ನಮ್ಮ ಕಿವಿಗೆ ತುಂಬಾ ಬೋರಿಂಗ್ ಆಗಿ ಸೌಂಡ್ ಆಗುತ್ತೆ. ಆಲ್ ರೈಟ್? ಸೊ ದಟ್ ಈಸ್ ವೈ ಇವುಗಳನ್ನ ನಾವು ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಬಹುದು, ವಿ ವಿಲ್ ಸಿ ನೌ. ರೈಟ್? ದಿಸ್ ಇಸ್ ಯೋರ್ ಆಕ್ಟಿವಿಟಿ. ಇವಾಗ ನೋಡಿ, ಯೋರ್ ಡ್ರೆಸ್ ಇಸ್ ಕ್ಲಾಸಿ. ಯಾರೋ ಒಬ್ರು ತುಂಬಾ ಸುಂದರವಾಗಿರೋ ಡ್ರೆಸ್ ಹಾಕೊಂಡಿದ್ದಾರೆ, ಅದು ನಿಮ್ಗೆ ಇಷ್ಟ ಆಗಿದೆ. ಸಿ, ಬರೀ ನಿನ್ ಡ್ರೆಸ್ ಚೆನ್ನಾಗಿದೆ ಅಂದ್ರೆ ಯೋರ್ ಡ್ರೆಸ್ ಇಸ್ ಗುಡ್. ಯಾವ ರೀತಿ ಚೆನ್ನಾಗಿದೆ? ನೀವು ನೀಟಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಲ್ವಾ? ನೀಟಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ದಟ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಬರೀ ಗುಡ್ ಅಂದ್ರೆ ಇಂಟ್ರೆಸ್ಟ್ ಇಲ್ದೇನೆ ಹೇಳ್ತಿದೀವೇನೋ ಅಂತ ಅನ್ಸ್ತಿರುತ್ತೆ. ಬರೀ ಚೆನ್ನಾಗಿದೆ ಅಂದ್ರೆ ಹಾ ಚೆನ್ನಾಗಿದೆ ಆ ರೀತಿ. ರೈಟ್? ಬಟ್ ಈ ರೀತಿ ಕ್ಲಾಸಿ ಅಂತ ಅಂದ್ರೆ ನೋಡಿ, ತುಂಬಾ ಕ್ಲಾಸಿ ಆಗಿ ಕಾಣ್ತಿದೆ, ಹೈ ಕ್ಲಾಸ್ ಪೀಪಲ್ ಉಡೋರ್ ತರ ಇದೆ ನಿನ್ ಡ್ರೆಸ್ಸು. ರೈಟ್? ಸೊ ಈ ರೀತಿ ಒಂದ್ ಸ್ವಲ್ಪ ಪ್ರಿಸಿಷನ್ ಕೂಡ, ಸ್ಪಷ್ಟತೆ ಕೂಡ ಈ ಶಬ್ದದಲ್ಲಿ ಬರುತ್ತೆ. ಸುಂದರವಾಗಿ ಅಂತ ಕೂಡ ಹೇಳ್ತೀರಿ, ಅಂಡ್ ಕ್ಲಾಸಿ, ಹೈ ಕ್ಲಾಸ್ ಡ್ರೆಸ್ ತರ ಕೂಡ ಇದೆ. ಸಿ, ಎಷ್ಟೊಂದು ಕಾಂಪ್ಲಿಮೆಂಟ್ಸ್ ನೀವಿಲ್ಲಿ ನೀಟಾಗಿ ಹೇಳ್ಬಹುದು. ಕರೆಕ್ಟ್? ಅದೇ ರೀತಿ ನೋಡಿ, ದಿಸ್ ವ್ಯೂ ಇಸ್ ಬ್ರೆತ್ ಟೇಕಿಂಗ್. ಇವಾಗ ಒಂದು ನೇಚರ್ ಅಲ್ಲಿ ಒಂದು ವ್ಯೂ ನೋಡಿರ್ತೀರಿ ಅಲ್ವಾ? ನೇಚರ್ ಅಲ್ಲಿ ಒಂದು ದೃಶ್ಯ, ನೈಸರ್ಗಿಕ ಒಂದು ದೃಶ್ಯ ನೋಡಿದಾಗ, ಸ್ಪೆಷಲಿ ಫಾಲ್ಸ್, ಕರೆಕ್ಟ್, ಜೋಗ್ ಫಾಲ್ಸ್ ಅವ್ರ ನಂದಿ ಬೆಟ್ಟಕ್ಕೆ, ನಂದಿ ಹಿಲ್ಸ್ ಹೋದಾಗ ಆ ಕಂಡಂತಹ ಒಂದು ದೃಶ್ಯ ಹೇಗಿರತ್ತೆ? ಉಸಿರು ತಗೊಂಡು ಹಾಗೆ ನಿಂತು ಬಿಡ್ತೀವಿ ನಾವು. ಕರೆಕ್ಟ್? ಅಷ್ಟು ಸುಂದರವಾಗಿರತ್ತೆ. ರೈಟ್? ಸೊ ಅಲ್ಲಿ ನೀವು ಜಸ್ಟಿಫೈ ಮಾಡಬೇಕು ಅಂತದ್ದೇ ಶಬ್ದ ಬಳಸ್ಬೇಕು ನೀವು. ಇವಾಗ ಬರೀ ಗುಡ್ ಅಂದ್ರೆ ಹಾ ವ್ಯೂ ಚೆನ್ನಾಗಿದೆ. ಸಿ, ಆ ನೇಚರಿನ ಬ್ಯೂಟಿಗೆ ಅಲ್ಲಿ ಜಸ್ಟಿಫಿಕೇಶನ್ ಸಿಗ್ತಿಲ್ಲ. ಬರೀ ಚೆನ್ನಾಗಿದೆ ಅಂದ್ರೆ ಯಾವ ರೀತಿ ಚೆನ್ನಾಗಿದೆ? ಕರೆಕ್ಟ್? ಈ ರೀತಿ ಅದಕ್ಕೆ ತಕ್ಕಂತಹ ಶಬ್ದ ಬ್ರೆತ್ ಟೇಕಿಂಗ್, ಅಂದ್ರೆ ಅಷ್ಟು ಸುಂದರವಾಗಿದೆ, ಉಸಿರು ಹಿಡ್ಕೊಂಡು ನಿಂತು ಬಿಡ್ತೀವಿ, ಅಷ್ಟು ಸುಂದರ ಅಂತ ಈ ಶಬ್ದ ಹೇಳತ್ತೆ. ಕ್ಲಿಯರ್? ಸಿಮಿಲರ್ ಮೀನಿಂಗ್ ಇದೆ, ಬಟ್ ಇನ್ನೂ ಸ್ಪಷ್ಟತೆ ಇದೆ ಈ ಶಬ್ದಗಳಲ್ಲಿ. ರೈಟ್? ದಟ್ ಈಸ್ ಅ ಮಾರ್ವಲಸ್ ಐಡಿಯಾ. ಮಾರ್ವಲಸ್ ಅಂದ್ರೆ ಅದ್ಭುತ. ಅದೊಂದು ಅದ್ಭುತವಾದ ಐಡಿಯಾ, ಯೋಚನೆ ಆಗಿತ್ತು. ರೈಟ್? ಸೊ ನಿಮ್ಗೆ ತುಂಬಾ ಜಾಸ್ತಿ ಕೆಲ್ಸ ಇದೆ ಆಫೀಸಲ್ಲೋ, ಕಾಲೇಜಲ್ಲೋ, ಮನೆಯಲ್ಲೋ ಅಲ್ವಾ? ಸೇಮ್ ರಿಪೀಟೆಡ್ ಕೆಲ್ಸಾನೇ ತುಂಬಾ ಪದೇ ಪದೇ ಮಾಡೋದು ಇದೆ ನಿಮ್ಗೆ ಅಲ್ವಾ? ಆವಾಗ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯಲ್ಲಿ ಯಾರೊಬ್ರು ಬಂದ್ಬಿಟ್ಟು ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತಾರೆ ನೋಡಿ, ನೀವು ಈ ತರ ಶಾರ್ಟ್ ಕಟ್ ಫಾಲೋ ಮಾಡಿದ್ರೆ ಈ ಎಲ್ಲ ಕೆಲ್ಸಗಳನ್ನ ತುಂಬಾ ಬೇಗ ಕಡಿಮೆ ಸಮಯದಲ್ಲಿ ಮುಗಿಸ್ಬಹುದು. ಅವಾಗ ನೀವೇನ್ ಹೇಳ್ತೀರಿ? ಹಾ ಚೆನ್ನಾಗಿದೆ ಐಡಿಯಾ, ಇಷ್ಟೇ ಹೇಳ್ತೀರಾ? ಇಲ್ಲ, ನಿಮ್ಗೆ ತುಂಬಾ ಖುಷಿ ಆಗಿರತ್ತೆ ಅಲ್ವಾ? ಸೊ ಅದಕ್ಕೆ ತಕ್ಕಂತಹ ಒಂದು ವೊಕ್ಯಾಬುಲರಿ ವರ್ಡ್ ಬಳಸ್ಬೇಕು ನೀವು. ಬರೀ ಗುಡ್ ಹೇಳಲಿಕ್ಕೆ ಬರೋದಿಲ್ಲ. ದಟ್ ಇಸ್ ಅ ಮಾರ್ವಲಸ್ ಐಡಿಯಾ. ಅದೊಂದು ಅದ್ಭುತವಾದ ಐಡಿಯಾ, ಯೋಚನೆ ಆಗಿತ್ತು ಅಂತ ಹೇಳ್ತೀರಿ. ಕರೆಕ್ಟ್? ಸೊ ಮೈ ಫ್ರೆಂಡ್ ಗೇವ್ ಮಿ ಅ ವ್ಯಾಲ್ಯೂಯಬಲ್ ಅಡ್ವೈಸ್. ಫಸ್ಟ್ ಆಫ್ ಆಲ್, ವ್ಯಾಲ್ಯೂ ಅನ್ನೋ ಶಬ್ದದ ಅರ್ಥ ಏನು? ಬೆಲೆ. ವ್ಯಾಲ್ಯೂಯೇಬಲ್ ಅಂದ್ರೆ ಬೆಲೆ ಉಳ್ಳಂತಹ ಒಂದು ಅಡ್ವೈಸ್, ಒಂದು ಸಲಹೆ. ನಿಮ್ಮ ಫ್ರೆಂಡ್ ಸ್ಪೆಷಲಿ
ಯಾವ್ದೋ ಒಂದು ಕಂಪ್ನಿಗೆ ಸೇರ್ಬೇಕಾದಾಗ. ಓಕೆ ಗೈಸ್, ಸೊ ಎಲ್ರು ಒಂದ್ಸರ್ತಿ ಕನ್ಫರ್ಮ್ ಮಾಡಿ, ಇಸ್ ಮೈ ವಾಯ್ಸ್ ಕ್ಲಿಯರ್ ಟು ಆಲ್ ಆಫ್ ಯು ಆರ್ ನಾಟ್? ಇಸ್ ಇಟ್ ಕ್ಲಿಯರ್? Yes. ಓಕೆ, ಥ್ಯಾಂಕ್ ಯು ಗೈಸ್. ಸೊ ಯಾರೋ ಒಬ್ರಿಗೆ ಕೇಳಿಸಿಲ್ಲ ಅಂತ ಹೇಳಿದ್ರೆ ನೋಡಿ, ಕೈಂಡ್ಲಿ ಚೆಕ್ ಯೋರ್ ಸೈಡ್ ಆಫ್ ಶಿಲ್ಪ, ನಿಮ್ಮ ಇಂಟರ್ನೆಟ್ ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಎಸ್. ಓಕೆ. ಸೊ ನನ್ನ ಫ್ರೆಂಡ್ ನನಗೆ ಒಂದು ಬೆಲೆ ಉಳ್ಳಂತಹ ಸಲಹೆಯನ್ನ ಕೊಟ್ಟ. ರೈಟ್. ಇವಾಗ ಅಗೇನ್ ಏನೋ ಒಂದು ಕಾಲೇಜ್ಗೆ ಸೇರ್ಬೇಕಾದಾಗ ಆರ್ ಯಾವ್ದೋ ಒಂದು ಕಂಪನಿಗೆ ಕೆಲ್ಸಕ್ಕೋಸ್ಕರ ಸೇರ್ತಾ ಇದ್ದೀರಿ, ಅವಾಗ ನಿಮ್ಮ ಫ್ರೆಂಡ್ ಒಂದು ತುಂಬಾ ಬೆಲೆ ಬಾಳುವಂತಹ ಸಲಹೆಯನ್ನ ಕೊಡ್ತಾರೆ. ಏನಂತ ನೋಡು, ನೀನ್ ಜಾಯಿನ್ ಆದಾಗ ಈ ರೀತಿ ನಿನ್ನ ಪರ್ಫಾರ್ಮೆನ್ಸ್ ನೀನ್ ಕೊಟ್ರೆ ನಿನ್ಗೆ ಹೈಕ್ ಎಲ್ಲ ಸಿಗತ್ತೆ, ರೈಟ್, ನಿನ್ಗೆ ತುಂಬಾ ಒಳ್ಳೆ ರೆಕಗ್ನಿಷನ್ ಸಿಗತ್ತೆ ಅಂತ ಹೇಳ್ತಾರೆ. ಅವಾಗ ನೀವೇನಂತ ಹೇಳ್ತೀರಿ? ಅಯ್ಯೋ ನೋಡಿ, ತುಂಬಾ ಬೆಲೆ ಬಾಳುವಂತಹ ಸಲಹೆಯನ್ನ ನೀನ್ ಕೊಟ್ಟೆ ನನ್ಗೆ, ರೈಟ್. ಸೊ ಅಗೇನ್ ಅಲ್ಲಿ ಬರೀ ಗುಡ್ ಅಂತ ನೋಡಿ, ಸಾಲತ್ತಾ ಬರೀ ಗುಡ್ ಅಂತ ಅಂದ್ರೆ? ಯು ಗೇವ್ ಮಿ ಗುಡ್ ಅಡ್ವೈಸ್, ಜಸ್ಟಿಫೈ ಮಾಡೋದಿಲ್ಲ ಅದು ಅಲ್ವಾ, ಅದಕ್ಕೆ ತಕ್ಕ ಶಬ್ದ ಆಗೋದಿಲ್ಲ. ಸೊ ವ್ಯಾಲ್ಯೂಯೇಬಲ್. ಸೊ ಈ ರೀತಿ ಸಿಮಿಲರ್ ಮೀನಿಂಗ್ ಇರುತ್ತೆ, ಬಟ್ ಸ್ಟಿಲ್ ನಮ್ಮ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಶಬ್ದ ಯೂಸ್ ಮಾಡ್ಬೇಕಾಗಿ ಬರುತ್ತೆ. ದಟ್ ಈಸ್ ವೈ ಈ ಒಂದೇ ಶಬ್ದದ ಬದಲಿಗೆ ಈ ತರ ಸಿಮಿಲರ್ ಮೀನಿಂಗ್ ಇರುವ ಬೇರೆ ಬೇರೆ ಶಬ್ದ ನೀವು ಕಲಿಬೇಕು. ಕ್ಲಿಯರ್? ಸೊ ಈ ಶಬ್ದಗಳನ್ನ ನೀವು ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟು ಟ್ರೈ ಯೂಸಿಂಗ್ ದೀಸ್ ವರ್ಡ್ಸ್ ಅಂಡ್ ಕ್ರಿಯೇಟಿಂಗ್ ಯೋರ್ ಓನ್ ಸೆಂಟೆನ್ಸಸ್. ಗುಡ್ ಅನ್ನ ಬಿಟ್ಟು ಈ ಬ್ಲೂ ಕಲರ್ ಅಲ್ಲಿ ಹೈಲೈಟ್ ಆಗಿರುವಂತಹ ಶಬ್ದಗಳನ್ನ ಯೂಸ್ ಮಾಡಿ ನಿಮ್ಮ ಓನ್ ಸೆಂಟೆನ್ಸಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು ಆಫ್ಟರ್ ದಿಸ್ ಸೆಷನ್. ಓಕೆ. ಸೇಮ್ ಥಿಂಗ್ ಬ್ಯಾಡ್ ಅಂದ್ರೆ ಏನು? ಕೆಟ್ಟದ್ದು, ಕೆಟ್ಟದಾಗಿದೆ, ಕರೆಕ್ಟ್. ಬಟ್ ಇದು ತುಂಬಾ ಬೇಸಿಕ್ ಮೀನಿಂಗ್ ಕೊಡುವಂತಹ ಶಬ್ದ. ಅಂಡ್ ಪದೇ ಪದೇ ಇದನ್ನೇ ಬಳಸಿದ್ರೆ ಬೋರಿಂಗ್ ಆಗಿ ಸೌಂಡ್ ಆಗುತ್ತೆ ಅಂಡ್ ನಿಮ್ಮ ವಾಕ್ಯದಲ್ಲಿ, ನಿಮ್ಮ ಮಾತಿನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಅಥವಾ ಮೀನಿಂಗ್ ಉಳಿಯೋದಿಲ್ಲ. ಕ್ಲಿಯರ್? His behavior was unacceptable. ಸಿ, ಫಸ್ಟ್ ಆಫ್ ಆಲ್ ಎಕ್ಸೆಪ್ಟ್ ಅಂದ್ರೆ ಒಪ್ಪಿಕೊಳ್ಳುವುದು, ಅನ್ಎಕ್ಸೆಪ್ಟಬಲ್ ಅಂದ್ರೆ ಒಪ್ಪಿಕೊಳ್ಳಲಾರದಷ್ಟು ಕೆಟ್ಟದಾಗಿತ್ತು ಅವನ ಒಂದು ಬಿಹೇವಿಯರ್, ರೈಟ್. ಅವನ ಬಿಹೇವಿಯರ್ ಏನಿದೆ, ಅವನ ವರ್ತನೆ ಒಪ್ಪಿಕೊಳ್ಳಲಾರದಷ್ಟು ಕೆಟ್ಟದಾಗಿತ್ತು. ಸಿ, ಮೀನಿಂಗ್ ಎಷ್ಟು ಅಕ್ಯುರೇಟ್ ಆಗಿ ಕೊಡ್ತಾ ಇದೆ ಈ ಶಬ್ದ. ಬರೀ ಬ್ಯಾಡ್ ಅಂದ್ರೆ ಅವನ್ ಬಿಹೇವಿಯರ್ ಚೆನ್ನಾಗಿರ್ಲಿಲ್ಲ, ವರ್ತನೆ ಚೆನ್ನಾಗಿರ್ಲಿಲ್ಲ ಅಂತ ಆಗತ್ತೆ. ಯಾವ ರೀತಿ ಚೆನ್ನಾಗಿರ್ಲಿಲ್ಲ? ದೇರ್ ನೀಡ್ ಟು ಬಿ ಅ ಸ್ಪೆಸಿಫಿಕೇಶನ್, ರೈಟ್. ದಟ್ ಈಸ್ ವೈ ಈ ರೀತಿ ಶಬ್ದ ನೀವು ಕಲಿಬೇಕು. ಓಕೆ. ಯೋರ್ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಈಸ್ ಲೌಸಿ, ರೈಟ್. ಲೌಸಿ ಅಂದ್ರೇನು? ವೆರಿ ಬ್ಯಾಡ್ ಅಲ್ವಾ, ತುಂಬಾ ಕೆಟ್ಟದಾಗಿದೆ ಅಂತ ಅರ್ಥ. ಓಕೆನಾ? ಸೊ ಜೀವನದಲ್ಲಿ ನಿನ್ನ ಈ ಆಟಿಟ್ಯೂಡ್ ಏನಿದೆ ಅಲ್ವಾ, ತುಂಬಾ ಕೆಟ್ಟದಾಗಿದೆ, ನೀನು ಸುಧಾರಿಸ್ಕೋಬೇಕು ಅಂತ ಮೀನಿಂಗ್ ಕೊಡುತ್ತೆ. ಓಕೆ. ಅದೇ ರೀತಿ ದ ಪಾಸ್ತಾ ವಿ ಏಟ್ ವಾಸ್ ಆಫುಲ್. ಆಫುಲ್ ಅಂದ್ರೆ ವೆರಿ ಬ್ಯಾಡ್, ಅನ್ಪ್ಲೆಸೆಂಟ್. ಸಿ, ಮೇ ಬಿ ಆ ಪಾಸ್ತಾ ಹಳ್ಸೋಗಿತ್ತೇನೋ ಅಂಥದ್ದು ನಿಮ್ಗೆ ಸರ್ವ್ ಮಾಡಿದ್ದಾರೆ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ. ಕ್ಲಿಯರ್? ಅವಾಗ ನೀವೆಂತರಿ? ಪಾಸ್ತಾ ನೋಡಿ ಬಾಯಲ್ಲಿ ಇಟ್ಕೊಳ್ಳಿಕ್ಕೇನೆ ಬರ್ತಾ ಇಲ್ಲ ಅಲ್ವಾ, ಅಷ್ಟು ಜಿಗುಪ್ಸೆ ಬರೋ ತರ ಇದೆ, ಅಷ್ಟು ಕೆಟ್ಟದಾಗಿದೆ ಪಾಸ್ತಾ ಅಂತ ಮೀನಿಂಗು. ಅಷ್ಟು ಕೆಟ್ಟದಾಗಿದೆ ಅಂತ ಇದ್ದಾಗ ಆಫುಲ್ ಅಂತ ಹೇಳ್ತೀರಿ. ಓಕೆನಾ? ಸೊ ಬ್ಯಾಡ್ ಬದಲಿಗೆ ಬರೀ ಬ್ಯಾಡ್ ಅಷ್ಟೇ ಅಲ್ಲ, ಈ ತರಹದ ನಿಮ್ಮ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಈ ಶಬ್ದ ಬ್ಯಾಡ್ ಅಂತ ಸಿಮಿಲರ್ ಮೀನಿಂಗ್ ಬರುತ್ತೆ, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಮೋರ್ ದ್ಯಾನ್ ದ್ಯಾಟ್. ಅದಕ್ಕಿಂತ ಜಾಸ್ತಿನೇ ಮೀನಿಂಗ್ ಈ ಶಬ್ದಗಳಲ್ಲಿ ಸಿಗತ್ತೆ ನಿಮ್ಗೆ. ಕರೆಕ್ಟ್? ನೆಕ್ಸ್ಟ್ ಇಸ್ ಹ್ಯಾಪಿ. ಹ್ಯಾಪಿ ಅಂದ್ರೆ ಏನು? ಖುಷಿ, ಸಂತೋಷ, ರೈಟ್. ಬಟ್ ಅಗೇನ್ ಸಿಮಿಲರ್ ಮೀನಿಂಗ್ ಇರೋ ಶಬ್ದಗಳು, ಬಟ್ ಸ್ಟಿಲ್ ಹೈಯರ್ ವೊಕ್ಯಾಬ್ಯುಲರಿ ವರ್ಡ್ಸ್ ಹೇಗ್ ಬಳಸಬಹುದು ಯು ವಿಲ್ ಸಿ ನೌ. ಐ ಗಾಟ್ ಲಕ್ಕಿ ಟುಡೇ. ಕನ್ಸಿಡರ್, ಇವಾಗ ಏನಂತ ಹೇಳ್ತೀರಿ, ಏನೋ ಒಂದು ಆಫೀಸ್ಗೋ ಅಗೇನ್ ಕಾಲೇಜ್ಗೋ ಹೋಗ್ತಾ ಇದ್ದೀರಿ, ರೈಟ್. ಸೊ ರೋಡ್ ಅಲ್ಲಿ ಬಸ್ ಮುಖಾಂತರ ಹೋಗ್ತಾ ಇದ್ದೀರಿ ಅಲ್ವಾ, ಬಸ್ ಅಲ್ಲಿ ಹೋಗ್ತಾ ಇದ್ದೀರಿ, ಬಟ್ ಸ್ವಲ್ಪದ್ರಲ್ಲಿನೇ ನಿಮ್ಮ ಆಕ್ಸಿಡೆಂಟ್ ಆಗೋದು ತಪ್ಪತ್ತೆ. ಕ್ಲಿಯರ್? ಅವಾಗ ಏನ್ ಮಾಡ್ತೀರಿ? ಅಯ್ಯೋ ಇವತ್ ನಾನು ತುಂಬಾ ಲಕ್ಕಿ ಆಗಿದ್ದೆ, ರೈಟ್. ಸೊ ಅದಕ್ಕೆ ನಾನು ತುಂಬಾ ಸಂತೋಷ ಪಟ್ಟಿದ್ದೀನಿ, ನನ್ಗೆ ತುಂಬಾ ಸಂತೋಷವಾಗ್ತಿದೆ. ಈ ತರದ ಸಂದರ್ಭದಲ್ಲಿ ಆರ್ ಕನ್ಸಿಡರ್ ನೀವೇನೋ ಒಂದು UPSC ಆರ್ ಗವರ್ಮೆಂಟ್ ಎಕ್ಸಾಮ್ ಆಸ್ಪಿರೆಂಟ್ ಇದೀರಿ, ಆಲ್ರೆಡಿ ಒಂದು ಎಕ್ಸಾಮ್ ಕೊಟ್ಟು ಬಂದಿದ್ದೀರಿ. ಓಕೆ. ಸೊ ನಿಮ್ಮ ಎಕ್ಸಾಮ್ ಚೆನ್ನಾಗಿ ಹೋಗಿರೋದಿಲ್ಲ ಆಕ್ಚುಲಿ, ಬಟ್ ಇವತ್ತು ನೀವು ರಿಸಲ್ಟ್ ಶೀಟ್ ಅಲ್ಲಿ ನೋಡಿದಾಗ ಏನಾಗಿರತ್ತೆ ಅಂತ ಅಂದ್ರೆ, ನೀವು ಒಳ್ಳೆ ಮಾರ್ಕ್ಸ್ ನಿಂದ ಪಾಸ್ ಕೂಡ ಆಗಿದ್ದೀರಿ, ಕ್ಲಿಯರ್ ಮಾಡಿದಿರಿ ಆ ಒಂದು ಎಕ್ಸಾಮ್, ರೈಟ್. ಅವಾಗ ನೀವೇನ್ ಹೇಳ್ತೀರಿ? ಇವತ್ ನಾನು ಲಕ್ಕಿ ಆಗಿದ್ದೆ, ಆ ಕಾರಣಕ್ಕೆ ನಾನು ತುಂಬಾ ಸಂತೋಷವಾಗಿದ್ದೀನಿ. ಇಂಥ ಸಿಚುವೇಶನ್ ಬಂದಾಗ ಐ ಗಾಟ್ ಲಕ್ಕಿ ಟುಡೇ ಅಂತ ಹೇಳ್ಬೇಕು, ರೈಟ್. ನೆಕ್ಸ್ಟ್ ಇಸ್ ದ ನ್ಯೂಸ್ ಆಫ್ ಹರ್ ವಿನ್ನಿಂಗ್ ದ ಲಾಟರಿ ಮೇಡ್ ಹರ್ ಎಕ್ಸ್ಟೆಟಿಕ್.
ಎಕ್ಸ್ಟೆಟಿಕ್ ಅಂದ್ರೆ ವೆರಿ ಹ್ಯಾಪಿ, ತುಂಬಾ ಸಂತೋಷ ಅಲ್ವಾ, ಅತ್ಯಂತ ಸಂತೋಷ. ಸಿ, ಲಾಟ್ರಿ ಯಾರಾದ್ರೂ ಗೆದ್ರೆ ಅಷ್ಟಿಷ್ಟು ಮಾತ್ರ ಸಂತೋಷ ಆಗತ್ತನಾ? ಇಲ್ಲ, ಅತ್ಯಂತವಾಗಿನೂ ಅತಿಯಾದ, ತಡ್ಕೊಳಿಕ್ ಆಗುದಿಲ್ಲ ಅಷ್ಟು ಸಂತೋಷ, ರೈಟ್? ಅವಾಗ ಎಕ್ಸ್ಟೆಟಿಕ್ ಅಂತ ಹೇಳ್ತೀರಿ. ಲಾಟರಿ ಗೆದ್ದಿರುವಂತಹ ಒಂದು ಸುದ್ದಿಯನ್ನ ಕೇಳ್ಬಿಟ್ಟು ಅವಳು ಅತಿಯಾದ ಸಂತೋಷವನ್ನ ಪಟ್ಲು. ಅದೇ ರೀತಿ ಮೈ ಮದರ್ ವಾಸ್ ಇಲೇಟೆಡ್. ಇಲೇಟೆಡ್ ಅಂದ್ರೆ ಎಕ್ಸ್ಟೆಟಿಕಲಿ ಹ್ಯಾಪಿ, ಇದಕ್ಕಿಂತಾನೂ ಹ್ಯಾಪಿ ಅಂತ ಮೀನಿಂಗು, ರೈಟ್? ಇವಾಗ ಸ್ಪೆಷಲಿ ಪೇರೆಂಟ್ಸ್ಗೆ ತಮ್ಮ ಮಕ್ಕಳು ಸ್ವಂತ ಬಲದಿಂದ ಏನೋ ಹೊಸ ಉದ್ಯೋಗನೋ ಅಥವಾ ಜಾಬ್ ವ್ಯಾಪಾರನೋ ತೆಗ್ದಿದ್ದಾರೆ, ಅಥವಾ ಜಾಬ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಜಾಬ್ ಸಿಕ್ಕಿದೆ ಅಂತದಾಗ ಎಷ್ಟು ಸಂತೋಷ ಪಡ್ತಾರೆ, ಕರೆಕ್ಟ್? ಸೊ ಅವರು ಒಂದು ಸಂತೋಷ ಏನೋ ತುಂಬಾ ಹೆಚ್ಚಾಗಿನೇ ಇರುತ್ತೆ, ಮೋಡ ಮುಟ್ಟೋ ತರ ಇರುತ್ತೆ, ಮುಗಿಲು ಮುಟ್ಟೋ ತರ, ರೈಟ್? ಸೊ ಅಷ್ಟು ಸಂತೋಷವನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಇಲೇಟೆಡ್ ಅಂತ ಹೇಳ್ಬಹುದು. ನಮ್ಮಮ್ಮ ನನ್ನ ಒಂದು ಹೊಸ ಜಾಬ್ ಸಿಕ್ಕಿರುವ ಸಂದೇಶವನ್ನ ಕೇಳ್ಬಿಟ್ಟು ಅತ್ಯಂತ ಸಂತೋಷವನ್ನ ಪಟ್ರು. ಓಕೆ, ಹಿ ವಾಸ್ ಡಿಲೈಟೆಡ್ ಟು ರಿಸೀವ್ ದಿ ಅವಾರ್ಡ್. ಸೇಮ್ ಮೀನಿಂಗ್ ಬಟ್ ಡಿಫ್ರೆಂಟ್ ವೊಕ್ಯಾಬುಲರಿ ವರ್ಡ್. ಓಕೆ, ವೆರಿ ಗ್ಲಾಡ್, ವೆರಿ ಹ್ಯಾಪಿ ಅಂತ ಮೀನಿಂಗ್ ಕೊಡುತ್ತೆ ಈ ಶಬ್ದ, ರೈಟ್? ಅಗೇನ್ ಬಿಕಾಸ್ ಯಾರಿಗಾದ್ರೂ ಪ್ರಶಸ್ತಿ ಸಿಗ್ತಾ ಇದೆ ಅಂದ ತಕ್ಷಣ ಅವರು ತುಂಬಾ ಸಂತೋಷ ಪಡ್ತಾರೆ ಅಲ್ವಾ? ಸೊ ಅವನು ಆ ಒಂದು ಪ್ರಶಸ್ತಿ ಪಡಿಲಿಕ್ಕೆ ತುಂಬಾ ಸಂತೋಷ ಪಟ್ಟಿದ್ದ. ಅದರ ಆಪೋಸಿಟ್ ಏನ್ ಇವಾಗ? ಸ್ಯಾಡ್, ಕರೆಕ್ಟ್? ಬಿಗಿನಿಂಗ್ ಅಲ್ಲಿ ಗುಡ್ ಬ್ಯಾಡ್ ಆಪೋಸಿಟ್ ವರ್ಡ್ಸ್ ನೋಡಿದ್ವಿ, ಬಟ್ ಯಟ್ ವೆರಿ ಬೇಸಿಕ್ ವರ್ಡ್ಸ್. ಇವಾಗ ಹ್ಯಾಪಿ, ಸ್ಯಾಡ್, ರೈಟ್? ಸ್ಯಾಡ್ ಅಂದ್ರೆ ಬೇಜಾರು, ದುಃಖ, ಈ ರೀತಿ ಮೀನಿಂಗ್, ಕರೆಕ್ಟ್? ಸೊ ಅದನ್ನ ಸಂದರ್ಭಕ್ಕೆ ತಕ್ಕ ಹಾಗೆ ಇನ್ನು ಪ್ರಿಸೈಸ್ಲಿ, ಇನ್ನು ಸ್ಪಷ್ಟತೆಯಿಂದ ಬೇರೆ ವೊಕ್ಯಾಬುಲರಿ ವರ್ಡ್ಸ್ ಹೇಗ್ ಬಳಸೋದು ವಿಲ್ ಸಿ. ಇವಾಗ ಗ್ಲೂಮಿ ಅನ್ನೋ ಶಬ್ದ ಯಾವಾಗ ಯೂಸ್ ಮಾಡ್ತೀರಿ ಅಂತ ಅಂದ್ರೆ, ಸ್ಪೆಷಲಿ ನೋಡಿ, ದ ವೆದರ್ ಇಸ್ ಗ್ಲೂಮಿ ಅಂದ್ರೆ ಇವಾಗ ಮಳೆ ಬರೋ ತರ ಆಗಿರುತ್ತೆ, ಡೇ ಟೈಮೇ ಇರುತ್ತೆ. ಇನ್ನು ಕನ್ಸಿಡರ್ ಸಂಜೆ 4:15 ಆಗಿದೆ ಅಂತ ಇಟ್ಕೊಳ್ಳಿ, ಬಟ್ ಸ್ಟಿಲ್ ಮಳೆ ಬರೋ ತರ ಆಗ್ಬಿಟ್ಟು ಕತ್ಲೆ ಆಗಿರತ್ತೆ, ಕಪ್ ಆಗಿರತ್ತೆ. ಆ ತರದ ಒಂದು ವಾತಾವರಣದಲ್ಲಿ ನಿಮ್ಗೆ ಏನು ಮಾಡ್ಲಿಕ್ಕೆ ಮನ್ಸ್ ಬರೋದಿಲ್ಲ, ತುಂಬಾ ಬೇಜಾರ್ ತರ ಫೀಲ್ ಆಗ್ತಿರತ್ತೆ, ಕರೆಕ್ಟ್? ಸೊ ಅಂತಹ ಒಂದು ವಾತಾವರಣಕ್ಕೆ ನೀವು ಗ್ಲೂಮಿ ಅಂತ ಹೇಳ್ಬಹುದು. ಆರ್ ಯುನೋ ಕನ್ಸಿಡರ್ ಯಾವ್ದೋ ಒಂದು ರೂಮ್ ಅಲ್ಲಿ ತುಂಬಾ ಕಡಿಮೆ ಬೆಳಕಿದೆ, ಆ ಕಡಿಮೆ ಬೆಳಕು ನಿಮ್ಮ ಆಕ್ಟಿವ್ನೆಸ್ ಅನ್ನ ಇಟ್ ಇಸ್ ಸಪ್ರೆಸಿಂಗ್ ದಟ್ ಆಕ್ಟಿವ್ನೆಸ್. ನಿಮ್ಗೆ ಆಕ್ಟಿವ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ ಅದು, ಆ ಒಂದು ಡಿಮ್ ಲೈಟು ಅಲ್ವಾ? ತುಂಬಾ ಬೇಜಾರ್ ಅನಿಸ್ತಾ ಇದೆ, ತುಂಬಾ ಲೇಸಿನೆಸ್ ಅನಿಸ್ತಿದೆ, ಅಂತಹ ಒಂದು ಸಂದರ್ಭ ಗ್ಲೂಮಿ ಅಂತ ಮೆನ್ಷನ್ ಮಾಡ್ಬೋದು. ಸ್ಯಾಡ್ ಎನ್ವೈರನ್ಮೆಂಟ್ ಆ ರೀತಿ, ಓಕೆನಾ? ದಿ ಸಾಂಗ್ ಇಸ್ ಸೋ ಮೆಲಾಂಕಲಿ. ಮೆಲಾಂಕಲಿ ಅಂದ್ರೆ ಸ್ಯಾಡ್ ಸಾಂಗ್ಸ್ಗೆ ನಾವು ರೆಫರ್ ಮಾಡ್ತೀವಿ. ಓಕೆ, ಸೊ ಈ ಹಾಡು ತುಂಬಾ ದುಃಖ ಭರಿತವಾಗಿತ್ತು ಅಂತ ಮೀನಿಂಗ್ ಕೊಡುತ್ತೆ. ಓಕೆ, ಸ್ಪೆಷಲಿ ಸ್ಯಾಡ್ ಮ್ಯೂಸಿಕ್, ಸ್ಯಾಡ್ ಸಾಂಗ್ಸ್ಗೆ ಇದನ್ನ ನೀವು ಯೂಸ್ ಮಾಡಬಹುದು. ಶಿ ಲುಕ್ಡ್ ಸೋ ವೋಫುಲ್ ವಿತ್ ಟಿಯರ್ಸ್ ಇನ್ ಹರ್ ಐಸ್, ರೈಟ್? ವೋಫುಲ್ ಅಂದ್ರೆ ತುಂಬಾ ಮರ್ಸಿಫುಲ್ ಅಲ್ವಾ? ಮರ್ಸಿಫುಲ್, ಪಾಪ ಅನ್ನೋ ತರ, ಕರೆಕ್ಟ್? ಅವಳು ನೋಡಿದ್ರೆ ಪಾಪ ಅನ್ಸ್ತಾ ಇತ್ತು, ಆ ತರದ ಒಂದು ಮೀನಿಂಗ್ ಈ ಶಬ್ದ ಕೊಡುತ್ತೆ. ಓಕೆ, ಸೊ ಅವಳು ತನ್ನ ಕಣ್ಣಲ್ಲಿ ಕಣ್ಣೀರನ್ನ ತುಂಬಿಕೊಂಡು ತುಂಬಾ ಪಾಪ ಅನ್ನೋ ತರ ಕಾಣ್ತಾ ಇದ್ಲು, ತುಂಬಾ ದುಃಖ ಭರಿತವಾಗಿ ಕಾಣ್ತಾ ಇದ್ಲು. ಈ ರೀತಿ ನೋಡಿ. ಸೊ ಈ 4 ಶಬ್ದಗಳನ್ನ ನೀವು ಬೋರಿಂಗ್ ವರ್ಡ್ಸ್, ಆ ಶಬ್ದಗಳ ಬದಲಿಗೆ ಬೇರೆ ಬೇರೆ ವೊಕ್ಯಾಬುಲರಿ ವರ್ಡ್ಸ್ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ರಿ. ಯಾ, ಸೊ ಅಗೇನ್ ಟ್ರೈ ಮೇಕಿಂಗ್ ಯೂಸ್ ಆಫ್ ದೀಸ್ ಈಚ್ ವರ್ಡ್ಸ್ ಅಂಡ್ ಮೇಕ್ ಯುವರ್ ಓನ್ ಸೆಂಟೆನ್ಸಸ್. ಈ ಶಬ್ದಗಳನ್ನ ಬಳಸ್ಬಿಟ್ಟು ನಿಮ್ಮ ಸ್ವಂತ ಎಕ್ಸಾಂಪಲ್ ಅಥವಾ ಸೆಂಟೆನ್ಸಸ್ ಬರೀಲಿಕ್ಕೆ ನೀವು ಟ್ರೈ ಮಾಡಿ, ರೈಟ್? ನೆಕ್ಸ್ಟ್ ಇಸ್ ಯೋರ್ ಮೇನ್ ಟಾಪಿಕ್, ಹ್ಯಾವ್ ಮತ್ತೆ ಹ್ಯಾಸ್. ನಾನು ಹೇಳಿದೆ ಬಿಗಿನಿಂಗ್ ಅಲ್ಲಿ, ಹ್ಯಾವ್ ಮತ್ತೆ ಹ್ಯಾಸ್ ಈ 2 ಶಬ್ದದ ಅರ್ಥ ಒಂದೇ ಇದೆ. ಏನದು ಅರ್ಥ ಅಂದ್ರೆ ಇದೆ, ರೈಟ್? ಯಾರೋ ಹತ್ರ ಏನೋ ಇದೆ ಅಂತ ಹೇಳ್ಬೇಕಾದಾಗ ನಾವು ಹ್ಯಾವ್ ಅಥವಾ ಹ್ಯಾಸ್ ಅನ್ನ ಹೇಳ್ತೀವಿ. ನನ್ನ ಹತ್ರ ಏನೋ ಇದೆ, ಅದು ನನ್ನದು ಅಲ್ವಾ? ನನಗೆ ಸಂಬಂಧಪಟ್ಟಿದೆ, ನನಗೆ ಬಿಲಾಂಗ್ ಆಗಿದೆ, ಈ ತರ ಹೇಳ್ಬೇಕಾದಾಗ ನಾವು ಇದರ್ ಹ್ಯಾವ್ ಆರ್ ಹ್ಯಾಸ್ ಯೂಸ್ ಮಾಡ್ತೀವಿ. ಯಾವ್ದಾದ್ರು ಒಂದ್ ನಾನು ಬಳಸ್ತೀನಿ ಆ ರೀತಿ ಇಲ್ಲ. ಸಿ, ಇದರ ಬಳಿಕೆ ಈ 2 ಏನಕ್ಕಿದೆ ಅಂತ ಅಂದ್ರೆ ನಿಮ್ಮ ಪ್ರೊನೌನ್ಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಕ್ಲಿಯರ್? ಇವಾಗ ಪ್ರೊನೌನ್ಸ್ ಅಲ್ಲಿ ನಿಮ್ಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ನೀವು ಕೇಳಿರ್ತೀರಿ, ಕರೆಕ್ಟ್? ಸೊ ಅದು ಹೇಗೆ ನೀವು ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಫಸ್ಟ್ ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಪ್ರೊನೌನ್ಸ್ ಅಲ್ಲಿ ಅಂತ ಅಂದ್ರೆ, ಇವಾಗ ಜಸ್ಟ್ ಒಂದು ಸಿಂಪಲ್ ಕಾನ್ವರ್ಸೇಷನ್ ಅಂತ ಇಟ್ಕೊಳ್ಳಿ. ನಾನು ನೀವು ಮಾತನಾಡ್ತಾ ಇದೀವಿ, ರೈಟ್? ಇವಾಗ ನಾನ್ ಒಂದು ಕಾನ್ವರ್ಸೇಷನ್ ಅಲ್ಲಿ ಇದ್ದೀನಿ ಅಂದ ತಕ್ಷಣ ನಾನೇ ನನ್ಗೆ ಫಸ್ಟ್,
ಐ ಆಮ್ ಮೈ ಫಸ್ಟ್ ಪ್ರಿಯಾರಿಟಿ ಅಲ್ವಾ? ಸೊ ನಾನು ಇಲ್ಲಿ ಐ ಅನ್ನೋದು ಏನಾಗುತ್ತೆ, ಫಸ್ಟ್ ಪರ್ಸನ್ ಆಗುತ್ತೆ ಅಲ್ವಾ? ಫಸ್ಟ್ ಪರ್ಸನ್ ಅಲ್ಲಿ ಮತ್ತೆ ಏಕವಚನ ಮತ್ತೆ ಬಹುವಚನಗಳಿವೆ, ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಸೊ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಐ ಅಂತ ಬಂತು. ಸೊ ಅದನ್ನೇ ನಾನು ಪ್ಲೂರಲ್ ಮಾಡಿದ್ರೆ ಐ ಅನ್ನುವ ಪ್ಲೂರಲ್ ಏನಾಗುತ್ತೆ, ವಿ. ನಾನು ಅಂತ ಇರೋದು ನಾವು, ರೈಟ್? ಸೊ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇಸ್ ಐ, ಪ್ಲೂರಲ್ ಇಸ್ ವಿ. ಕಮಿಂಗ್ ಟು ಸೆಕೆಂಡ್ ಪರ್ಸನ್. ಇವಾಗ ನಾನ್ ಯಾರ ಜೊತೆಗೆ ಮಾತನಾಡ್ತಾ ಇದ್ದೀನಿ, ನಿಮ್ ಜೊತೆಗೆ ತಾನೆ. ಸೊ ನೀವು, ಸೊ ಇಂಗ್ಲಿಷ್ ಅಲ್ಲಿ ಯು ಅಂತ ಹೇಳ್ತೀವಿ. ಸೊ ಯು ಅನ್ನೋದು ಸೆಕೆಂಡ್ ಪರ್ಸನ್ ಆಗುತ್ತೆ. ಅಂಡ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಎರಡರಲ್ಲೂ ಕೂಡ ಯು ಥರ್ಡ್ ಪರ್ಸನ್. ಇವಾಗ ನಾವಿಬ್ರು ಸೇರ್ಸ್ಕೊಂಡ್ಬಿಟ್ಟು ಬೇರೆ ಯಾರೊಬ್ಬ ವ್ಯಕ್ತಿ ಅಲ್ವಾ, ನಾವು ಫಸ್ಟ್ ಸೆಕೆಂಡ್ ಆದ್ವಿ. ಸೊ ಇನ್ನೊಬ್ರು ಯಾರಾಗ್ತಾರೆ, ಮೂರನೇ ವ್ಯಕ್ತಿ ಆಗ್ತಾರೆ, ರೈಟ್? ಸೊ ನಾವಿಬ್ರು ಸೇರಿಸ್ಕೊಂಡು ಬೇರೆಯೊಬ್ಬ ವ್ಯಕ್ತಿ ಬಗ್ಗೆ ಮಾತನಾಡ್ಬೇಕಾದಾಗ ಅವರು ಅಲ್ಲಿ ಥರ್ಡ್ ಪರ್ಸನ್ ಆಗ್ತಾರೆ, ರೈಟ್? ಸೊ ಆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಇದ್ದಾಗ ಏನೆಲ್ಲ ಹೇಳ್ತೀವಿ, ಅವನು, ಅವಳು, ಅದು, ಮತ್ತೆ ಯಾವ್ದಾದ್ರು ಹೆಸರುಗಳಿದ್ರೆ ಇವುಗಳು ನಿಮ್ಮ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಬರುತ್ತೆ. ಬಟ್ ಅದೇ ಮೂರನೇ ವ್ಯಕ್ತಿ ಬಹುವಚನ, ಈ ಎಲ್ಲರನ್ನೂ ಸೇರಿಸಿದಾಗ ಏನಂತ ಕರಿತೀವಿ, ಅವರು ಅಂತ ಹೇಳ್ತೀವಿ, ರೈಟ್? ಸೊ ಅವರು ಅಂದ್ರೆ ಇಂಗ್ಲಿಷ್ ಅಲ್ಲಿ ದೇ, ರೈಟ್? ಇದನ್ನ ನಾನು ಏನಕ್ಕೆ ಹೇಳ್ದೆ ನಿಮ್ಗೆ ಅಂತ ಅಂದ್ರೆ ಅಬ್ಸರ್ವ್ ಮಾಡಿ. ಐ, ಯು, ವಿ ಮತ್ತೆ ದೇ ಇದ್ದಾಗ ನಾವು ಹ್ಯಾವ್ ಅನ್ನೋ ಶಬ್ದ ಯೂಸ್ ಮಾಡ್ತೀವಿ. ನನ್ನ ಹತ್ರ ಇದೆ, ನಿಮ್ ಹತ್ರ ಇದೆ, ನಮ್ಮ ಹತ್ರ ಇದೆ, ಅವರ ಹತ್ರ ಇದೆ ಅಂತ ಇದ್ದಾಗ ಐ ಹ್ಯಾವ್, ಯು ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್. ಸಿ ಇಂಡಿಕೇಟಿಂಗ್ ಪೊಸೆಷನ್ಸ್. ಪೊಸೆಷನ್ಸ್ ಅಂದ್ರೆ ನೀವು ಅದನ್ನ ಪೊಸೆಸ್ ಮಾಡಿದಿರಿ, ನಿಮ್ಮದಾಗಿ ಅದನ್ನ ನೀವು ಮಾಡ್ಕೊಂಡಿದ್ದೀರಿ, ಆ ರೀತಿ ಮೀನಿಂಗು. ಬಟ್ ಸಿಂಪಲ್ ಆಗಿ ತಿಳ್ಕೊಳ್ಬೇಕಂದ್ರೆ ಇದೆ, ಅದು ನನ್ನದಾಗಿದೆ, ನನ್ನ ಹತ್ರ ಇದೆ, ಈ ರೀತಿ ಮೀನಿಂಗ್ ಕೊಡುತ್ತೆ ಹ್ಯಾವ್ ಮತ್ತೆ ಹ್ಯಾಸ್. ಸೊ ಹ್ಯಾವ್ ಅನ್ನೋದು ಈ ಸಬ್ಜೆಕ್ಟ್ ಗಳ ಜೊತೆಗೆ ನೀವು ಯೂಸ್ ಮಾಡ್ತೀರಿ, ಕರೆಕ್ಟ್? ಬಟ್ ಅದೇ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಮೂರನೇ ವ್ಯಕ್ತಿ ಏಕವಚನ ಏನೇನು, ಹಿ, ಶಿ, ಇಟ್ ಮತ್ತೆ ಹೆಸರುಗಳು. ಸೊ ಇವರು ಏನೋ ಒಂದು ಹೊಂದಿದ್ದಾರೆ, ಇವರ ಹತ್ರ ಏನೋ ಇದೆ ಅಂತ ಇದ್ದಾಗ ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್, ಆರ್ ಎನಿ ನೇಮ್ಸ್. ಫಾರ್ ಎಕ್ಸಾಂಪಲ್ ಲಕ್ಷ್ಮಿ, ನನ್ನ ಹತ್ರ ಒಂದು ಕನ್ಸಿಡರ್ ಲ್ಯಾಪ್ಟಾಪ್ ಇದೆ ಅಂತ ಇಟ್ಕೊಳ್ಳಿ, ಲಕ್ಷ್ಮಿ ಹ್ಯಾಸ್ ಅ ಲ್ಯಾಪ್ಟಾಪ್, ರೈಟ್? ಸೊ ಈ ರೀತಿ ವೆರಿ ಸಿಂಪಲ್. ಐ ರಿಪೀಟ್, ಹ್ಯಾವ್, ಹ್ಯಾಸ್ ಈ ಎರಡು ಶಬ್ದಗಳ ಅರ್ಥ ಒಂದೇ. ಏನಪ್ಪಾ ಅಂದ್ರೆ ಏನೋ ಇದೆ, ನಮ್ ಹತ್ರನೋ ನಿಮ್ ಹತ್ರನೋ ಯಾರೋ ಹತ್ರ ಏನೋ ಇದೆ, ಅವರು ಅದನ್ನ ಹೊಂದಿದ್ದಾರೆ ಅಂತ ಹೇಳ್ಬೇಕಾದಾಗ ಈ ಎರಡು ಶಬ್ದ ನಾವು ಯೂಸ್ ಮಾಡ್ತೀವಿ. ಬಟ್ ಹೇಗೆ ಯೂಸ್ ಮಾಡ್ತೀವಿ, ಈ ನಿಮ್ಮ ಪ್ರೊನೌನ್ಸ್ ಗಳ ಬೇಸ್ ಆಗಿ ಇಟ್ಕೊಂಡು ನೀವು ಯೂಸ್ ಮಾಡ್ತೀರಿ, ರೈಟ್? ಯಾವ್ದಕ್ಕೆ ಹ್ಯಾವ್ ಯೂಸ್ ಮಾಡ್ಬೇಕು, ಐ, ಯು, ವಿ, ದೇಗೆ ಹ್ಯಾವ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಂದಾಗ ಈ ಎಲ್ಲ ಪ್ರೊನೌನ್ಸ್ ಬರುತ್ತೆ, ನೆನ್ಪಿಟ್ಕೋಬೇಕು ಇದನ್ನ ಕಂಪಲ್ಸರಿಲಿ. ಬಿಕಾಸ್ ಅಗೇನ್ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಇವುಗಳು ನಿಮ್ಗೆ ಅಪ್ಲೈ ಆಗ್ತಾನೆ, ನೀವು ನೆಕ್ಸ್ಟ್ ಟಾಪಿಕ್ ಅಲ್ಲಿ ಹೋಗ್ತೀರಿ, ಕ್ಲಿಯರ್? ದಟ್ ಇಸ್ ವೈ. ಸೊ ಎಸ್, ನೆಕ್ಸ್ಟ್ ಥಿಂಗ್ ನೋಡಿ, ಇವಾಗ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಪ್ರೀವಿಯಸ್ಲಿ ನೀವು ಆರ್ಟಿಕಲ್ಸ್ ಕಲ್ತಿದ್ದೀರಿ ಅಲ್ವಾ ನೆನ್ನೆ ಕ್ಲಾಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಯೇ ಮರಿಬಾರ್ದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕೂಡ ಅದನ್ನ ಅಪ್ಲೈ ಮಾಡಿ ನೋಡ್ಬೇಕು, ಅದನ್ನು ಕೂಡ ಯೂಸ್ ಮಾಡಿದಾರ ಇಲ್ವಾ ಕರೆಕ್ಟ್ ಆಗಿ ಅಂತ, ರೈಟ್? ಸೊ ಐ ಹ್ಯಾವ್ ಅ ಬ್ರದರ್. ಇಲ್ಲಿ ನನಗೆ ಒಬ್ಬ ಸಹೋದರನಿದ್ದಾನೆ ಅಂತ ಅಂದ್ರೆ ಒಬ್ಬ ಸಿಂಗ್ಯುಲರ್ ಇದೆ, ಕಾಮನ್ ನೌನ್ ಇದೆ, ಕಾನ್ಸನೆಂಟ್ ಸೌಂಡಿಂಗ್ ಇಂದ ಸ್ಟಾರ್ಟ್ ಆಗ್ತದೆ. ಸೊ ಏನ್ ಯೂಸ್ ಮಾಡ್ಬೇಕು, ನಾನು ಅನ್ನೋ ಆರ್ಟಿಕಲ್ ಯೂಸ್ ಮಾಡ್ಬೇಕು. ಮಾಡೋ ಸಿಚುವೇಶನ್ ಇದೆ, ನಾನು ಮಾಡ್ತೀನಿ, ಬಟ್ ಇಲ್ಲಿ ಯೂಸ್ ಮಾಡಿಲ್ಲ. ಸೊ ದಿಸ್ ಇಸ್ ರಾಂಗ್. ಓಕೆ, ಸೊ ಆರ್ಟಿಕಲ್ಸ್ ಎಲ್ಲೆಲ್ಲಿ ಬಳಸ್ಬೇಕಾಗಿ ಬರತ್ತೆ ಅಲ್ಲಿ ನಾವು ಬಳಸಲೇಬೇಕು, ಅದನ್ನ ನೀವು ಸ್ಕಿಪ್ ಮಾಡೋ ಹಾಗಿಲ್ಲ. ಓಕೆ, ಸೊ ಐ ಹ್ಯಾವ್ ಬ್ರದರ್ ಅಂತ ಹೇಳ್ಬಾರ್ದು, ಐ ಹ್ಯಾವ್ ಅ ಬ್ರದರ್, ನನಗೊಬ್ಬ ಸಹೋದರನಿದ್ದಾನೆ. ಸಿ ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರಿ, ಐ ಅಂತ ಇದ್ದಾಗ ನಾವು ಹ್ಯಾವ್ ಅಂತ ಯೂಸ್ ಮಾಡಿದ್ವಿ. ನನಗೆ ಸಹೋದರ ಇದಾನೆ, ನೋಡಿ ಮೀನಿಂಗ್ ಹೇಗ್ ಬಂತು, ಸಹೋದರನಿದ್ದಾನೆ, ರೈಟ್? ಲೈಕ್ ದಟ್. ಅದೇ ಶಿ ಅನ್ನೋದೇನು, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಸೊ ಇವಾಗ ನಾವು ಹ್ಯಾಸ್ ಯೂಸ್ ಮಾಡ್ತೀವಿ. ಅವಳ ಹತ್ರ ಒಂದು ಕಾರ್ ಇದೆ, ನೋಡಿ ಮೀನಿಂಗ್ ಏನು ಇದೆ ಅಂತ ಬಂತು ಮತ್ತೆ, ರೈಟ್? ಸೊ ಹ್ಯಾಸ್ ಅನ್ನೋದು ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ, ಬಟ್ ಆರ್ಟಿಕಲ್ ಯೂಸ್ ಮಾಡಿಲ್ಲ. ಸೊ ಇದು ತಪ್ಪಾಗತ್ತೆ, ಕರೆಕ್ಟ್? ಯಾವುದೋ ಒಂದು ಕರೆಕ್ಟ್ ಮಾಡಿದಿರಿ ಅಂದ ತಕ್ಷಣ ಮತ್ತೊಂದು ರಾಂಗ್ ಮಾಡೋ ಅಗತ್ಯವಿಲ್ಲ ಅಲ್ವಾ? ಎಲ್ಲೆಲ್ಲಿಯೂ ಕೂಡ ನೀವು ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕು. ಕಾರ್ ಅನ್ನೋದೇನು, ಒಂದು ವಸ್ತು ಅಲ್ವಾ, ಒಂದು ವಸ್ತು.
ಏಕವಚನದಲ್ಲಿದೆ, ಕಾನ್ಸೋನೆಂಟ್ ಸೌಂಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಅ ಆರ್ಟಿಕಲ್ ಬಳಸ್ಬೇಕು ನಾವು ಕಂಪಲ್ಸರಿ. ಸೊ ಅ ಕಾರ್. ಓಕೆ, ನೆಕ್ಸ್ಟ್ ಫ್ಯೂ ಮೋರ್ ಎಕ್ಸಾಂಪಲ್ಸ್. ವಿ ಹ್ಯಾವ್ ಅ ಫ್ರೆಂಡ್ ಇನ್ ಬ್ಯಾಂಗ್ಳೂರ್. ವಿ ಅಂತ ಇದ್ದಾಗ ಹ್ಯಾವ್ ಅಂತ ಹೇಳ್ತೀವಿ, ಕರೆಕ್ಟ್ ಆಗಿದೆ. ಸೊ ಫ್ರೆಂಡ್, ಒಬ್ಬನೇ ಫ್ರೆಂಡು, ಕಾನ್ಸೋನೆಂಟ್ ಸೌಂಡ್. ಸೊ ಅ ಫ್ರೆಂಡ್ ಕರೆಕ್ಟ್ ಆಗಿದೆ. ಮತ್ತೆ ಇನ್ ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಒಂದು ಊರು, ಊರುಗಳ ಹೆಸರು ಮುಂಚೆ ನಾವು ಆರ್ಟಿಕಲ್ ಯೂಸ್ ಮಾಡಬಾರ್ದು. ಐ ಹೋಪ್ ಯು ರಿಮೆಂಬರ್. ಕರೆಕ್ಟ್. ನಮಗೆ ಬ್ಯಾಂಗ್ಳೂರಲ್ಲಿ ಒಬ್ಬ ಫ್ರೆಂಡ್ ಇದಾನೆ. ಸಿ ಮೀನಿಂಗ್ ನೋಡಿ, ಇದಾನೆ ಅಂತ ಬಂತು ಅಲ್ವಾ? ಸೊ ಈ ರೀತಿ ಇದಾನೆ, ಇದಾಳೆ ಅಥವಾ ಇವೆ, ಆರ್ ಇದೆ ಅಂತ ಇದ್ದಲ್ಲಿ ಹ್ಯಾವು ಹ್ಯಾಸು ಬರುತ್ತೆ. ಓಕೆ, ಸೊ ದೇ ಹ್ಯಾವ್ ಅ ಬಿಸ್ನೆಸ್ ಇನ್ ದುಬೈ. ಅವರ ಬಿಸ್ನೆಸ್ ದುಬೈಯಲ್ಲಿ ಇದೆ. ಕರೆಕ್ಟ್. ದೇ ಜೊತೆಗೆ ಹ್ಯಾವ್ ಕರೆಕ್ಟ್ ಇದೆ. ಸೊ ಅ ಬಿಸ್ನೆಸ್, ಒಂದೇ ಬಿಸ್ನೆಸ್ ಬಗ್ಗೆ ಮಾತನಾಡ್ತೀವಿ. ಸೊ ಆರ್ಟಿಕಲ್ ಕೂಡ ಕರೆಕ್ಟ್ ಇದೆ. ರೈಟ್. ಸೊ ಈ ರೀತಿ ನೀವು ಎಲ್ಲ ಎಕ್ಸಾಂಪಲ್ಸ್ ಗಳಿಗೂ ಕೂಡ ಅನಲೈಸ್ ಮಾಡ್ತಾ ಹೋಗ್ಬೇಕು. ಆರ್ಟಿಕಲ್ ಕರೆಕ್ಟ್ ಆಗಿ ಯೂಸ್ ಮಾಡಿದಾರಾ ಇಲ್ವಾ, ಹ್ಯಾವ್ ಹ್ಯಾಸ್ ನಿಮ್ಮ ಪ್ರೊನೌನ್ಸ್ ಗಳಿಗೆ ತಕ್ಕ ಹಾಗೆ ಯೂಸ್ ಮಾಡಿದಾರಾ ಇಲ್ವಾ. ಯು ಶುಡ್ ಟ್ರೈ ಅಬ್ಸರ್ವಿಂಗ್ ಆಲ್ ದೀಸ್ ಥಿಂಗ್ಸ್ ಇನ್ ಎವ್ರಿ ಎಕ್ಸಾಂಪಲ್. ಯು ಹ್ಯಾವ್ ಟೂತ್ ಪೇಸ್ಟ್ ಆನ್ ಯೋರ್ ಚಿನ್. ಇಲ್ಲಿ ನಿನ್ನ ಸ್ಪೆಷಲಿ ಚಿಕ್ಕ ಮಕ್ಕಳು ಏನೇನೋ ಮುಖಕ್ಕೆಲ್ಲ ಏನೇನೋ ಹಚ್ಕೊಳ್ತಾ ಇರ್ತಾರೆ. ರೈಟ್. ಏನೋ ಪೇಸ್ಟ್ ಹಚ್ಕೊಂಡೆ ಅಥವಾ ಏನೋ ಫೇಶಿಯಲ್ ಪೌಡರ್ ಎಲ್ಲ ಹೇಗೋ ಹಚ್ಕೊಂಡ್ಬಿಟ್ಟಿರ್ತಾರೆ ಪಾಪ ಅಲ್ವಾ. ಸೊ ಅವಾಗ ನಾವೇನ್ ಮಾಡ್ತೀವಿ, ನೋಡು ನಿನ್ನ ಚಿನ್ ಮೇಲೆ ಈ ತರ ಟೂತ್ ಪೇಸ್ಟ್ ಹತ್ತಿದೆ ಅಂತ ಹೇಳ್ತೀವಿ. ಟೂತ್ ಪೇಸ್ಟ್ ಇದೆ ಜಸ್ಟ್. ಕರೆಕ್ಟ್. ಸೊ ಇವಾಗ ಈ ಚಿನ್ನ ಮೇಲೆ ಆ ಪಾಪು ಅಥವಾ ಒಂದು ಮಗು ಏನಿದೆ ಅದರ ಚಿನ್ನ ಮೇಲೆ ಆ ಟೂತ್ ಪೇಸ್ಟ್ ಏನಿದೆ ಅಲ್ವಾ, ಅದನ್ನ ನಿಮ್ಗೆ ಮೆಜರ್ ಮಾಡ್ಲಿಕ್ಕೆ ಬರತ್ತಾ? ಇಲ್ಲ. ರೈಟ್. ದಟ್ ಇಸ್ ವೈ ಇದಕ್ಕೂ ಮುಂಚೆಯಲ್ಲಿ ಆರ್ಟಿಕಲ್ ಯೂಸ್ ಮಾಡಿಲ್ಲ ನಾವು. ಓಕೆ, ಸೊ ಜಸ್ಟ್ ಯು ಹ್ಯಾವ್. ಯು ಜೊತೆಗೆ ಹ್ಯಾವ್ ಕರೆಕ್ಟ್ ಇದೆ ಅಂಡ್ ಆರ್ಟಿಕಲ್ ಇಲ್ಲಿ ಬಂದಿಲ್ಲ, ಬಟ್ ಅದು ಕೂಡ ಕರೆಕ್ಟ್ ಇದೆ ಅಲ್ವಾ. ಸೊ ವಿ ಹ್ಯಾವ್ ಅ ಮೀಟಿಂಗ್ ಆಟ್ 12. ನಮಗೆ 12 ಗಂಟೆಗೆ ಮೀಟಿಂಗ್ ಇದೆ. ಕರೆಕ್ಟ್. ಒಂದೇ ಮೀಟಿಂಗ್ ಅಂಡ್ ವಿ ಜೊತೆಗೆ ಹ್ಯಾವ್ ಅಂತ ಹೇಳ್ತಾ ಇದ್ದೀವಿ. ಕ್ಲಿಯರ್. ನೆಕ್ಸ್ಟ್ ಇಸ್ ನರ್ಸಸ್ ಹ್ಯಾವ್ ಅ ಡಿಫಿಕಲ್ಟ್ ಜಾಬ್. ಸಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಬಿಗಿನಿಂಗ್ ಅಲ್ಲಿ ನಾವು ಪ್ರೊನೌನ್ಸ್ ಗೆ ತಕ್ಕ ಹಾಗೆ ಹೇಗೆ ಹ್ಯಾವ್ ಹ್ಯಾಸ್ ಡಿಫರೆನ್ಶಿಯೇಟ್ ಮಾಡಿ ಬರಿಬೇಕು ನೀವು ನೋಡಿದ್ರಿ. ಬಟ್ ಪ್ರೊನೌನ್ಸ್ ಬದಲಿಗೆ ನೌನ್ಸ್ ಬಂತು ಅಂದ್ರೆ ಒಂದ್ ಹೇಳ್ತೀನಿ ಕೇಳಿ, ನಿಮ್ಮ ನೌನೇ ಇರ್ಲಿ ಪ್ರೊನೌನೇ ಇರ್ಲಿ, ಪ್ಲೂರಲ್ ಇತ್ತು ಬಹುವಚನ ಇತ್ತು ಅಂತ ಇದ್ರೆ ಹ್ಯಾವ್ ಯೂಸ್ ಮಾಡ್ಬಿಡಿ ಬ್ಲೈಂಡ್ಲಿ. ಅಲ್ಲಿ ಇದು ಫಸ್ಟ್ ಪರ್ಸನ್ ಥರ್ಡ್ ಪರ್ಸನ್ ಯೋಚನೆ ಮಾಡೋ ಅಗತ್ಯ ಇಲ್ವೇ ಇಲ್ಲ. ಬಿಕಾಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಲ್ಲಿ ಏಕವಚನ ಇದ್ದಾಗ ಮಾತ್ರ ನಾವು ಹ್ಯಾಸ್ ಯೂಸ್ ಮಾಡ್ತೀವಿ. ಕ್ಲಿಯರ್. ಸೊ ದಟ್ ಇಸ್ ವೈ ನಿಮ್ಮ ನೌನ್ ಅಥವಾ ಪ್ರೊನೌನ್ ಪ್ಲೂರಲ್ ಆಯ್ತು ಅಂದ್ರೆ ಯು ಹ್ಯಾವ್ ಟು ಯೂಸ್ ಹ್ಯಾವ್. ನರ್ಸ್ ಗಳಿಗೆ ತುಂಬಾ ಕಠಿಣಕರವಾಗಿರುವಂತಹ ಕೆಲಸವಿರುತ್ತೆ. ಸಿ ಜಾಬ್ ಅನ್ನೋದು ನೌನು, ಡಿಫಿಕಲ್ಟ್ ಅನ್ನೋದೇನು ಆಡ್ಜೆಕ್ಟಿವ್. ಇದರ ಮುಂಚೆ ನಾವಿಲ್ಲಿ ಆರ್ಟಿಕಲ್ ಯೂಸ್ ಮಾಡ್ತಿದೀವಿ. ಈ ತರದ್ದು ರೂಲ್ ನೀವು ನೆನ್ನೆ ಕಲ್ತಿದ್ದೀರಿ. ರೈಟ್. ಟಾಮ್ ಹ್ಯಾಸ್ ಅ ಗ್ರೇಟ್ ಪರ್ಸನಾಲಿಟಿ. ಟಾಮ್ ಒಂದು ಒಳ್ಳೆಯ ಗುಣವನ್ನ ಹೊಂದಿದ್ದಾನೆ. ಸಿ ಟಾಮ್ ಅನ್ನೋದೇನು ಒಂದು ಹೆಸರು. ಮತ್ತೆ ಟಾಮ್ಗೆ ನಾನು ಪ್ರೊನೌನ್ ಆಗಿ ಏನ್ ಬಳಸ್ತೀನಿ, ಬಿಕಾಸ್ ಎಲ್ಲ ನೌನ್ಗಳಿಗೂ ಕೂಡ ಅವುಗಳಿಗೆ ತಕ್ಕಂತಹ ಒಂದು ಪ್ರೊನೌನ್ ಇದ್ದೇ ಇರುತ್ತೆ. ಇವಾಗ ನಾನು ಲಕ್ಷ್ಮಿ ಅಂತ ಹೇಳಿದ್ರೆ ನನಗೆ ಸೂಟಬಲ್ ಪ್ರೊನೌನ್ ಯಾವುದು? ಶಿ. ಕರೆಕ್ಟ್. ಸೊ ಅದೇ ರೀತಿ ಟಾಮ್ಗೆ ಸೂಟಬಲ್ ಪ್ರೊನೌನ್ ಯಾವುದು? ಹಿ. ಹೀಗೆ ಏನ್ ಬಳಸ್ತೀವಿ? ಹ್ಯಾಸ್. ರೈಟ್. ಸೊ ಟಾಮ್ ಹ್ಯಾಸ್ ಅ ಗ್ರೇಟ್ ಪರ್ಸನಾಲಿಟಿ. ಟಾಮ್ ಒಂದು ಒಳ್ಳೆಯ ಗುಣವನ್ನ ಹೊಂದಿದ್ದಾನೆ. ಮೈ ಫಾದರ್ ಹ್ಯಾಸ್ 3 sisters. ಅಗೇನ್ ಇಲ್ಲಿ ಮೈ ಅಂದ್ರೆ ನಾನಲ್ವಾ, ಸೊ ಹ್ಯಾವ್ ಏನಕ್ ಬಂದಿಲ್ಲ ಅಂತ ಕೆಲವರಿಗೆ ಡೌಟ್. ಇವಾಗ ನೋಡಿ, ನಾನು ಐ ಅಂತ ಯೂಸ್ ಮಾಡಿದ್ದೇನೆ ಅಲ್ಲಿ? ಇಲ್ಲ. ಅಂಡ್ ಬರೀ ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೇನೆ ಇಲ್ಲಿ? ಇಲ್ಲ. ನಾನು ನಮ್ಮ ತಂದೆಯ ಬಗ್ಗೆ ಹೇಳ್ತಾ ಇದ್ದೀನಿ. ರೈಟ್. ಸೊ ನಾನೇನ್ ಹೇಳಿದೆ ಬಿಗಿನಿಂಗ್ ಅಲ್ಲಿ, ನಮ್ಮನ್ನ ನಿಮ್ಮನ್ನ ಬಿಟ್ಟೋರ್ ಬೇರೆ ಯಾರೇ ಇರ್ಲಿ, ನಮ್ಮಮ್ಮ ನಿಮ್ಮಮ್ಮ ಅವ್ರ ತಮ್ಮ ಎಲ್ಲರೂ ಕೂಡ ಮೂರನೇ ವ್ಯಕ್ತಿನೇ. ರೈಟ್. ಸೊ ಮೈ ಫಾದರ್ ಹ್ಯಾಸ್ 3 sisters. ಸೊ ಇಲ್ಲಿ ಹ್ಯಾಸ್ ಅಂತ ಹೇಳ್ತೀರಿ. ನಮ್ಮ ತಂದೆಗೆ 3 ಜನ ಸಹೋದರಿಯರು. ಅಂಡ್ ಇಲ್ಲಿ ಕೌಂಟೇಬಲ್ ಇದ್ದಾಗ ಅಗೇನ್ ಆರ್ಟಿಕಲ್ ಬರೋದಿಲ್ಲ. ಓಕೆ. ಅಂಡ್ ಪ್ಲೂರಲ್ ಕೂಡ ಇದೆ ಇಲ್ಲಿ ಅಲ್ವಾ. ಸೊ ವಾಷಿಂಗ್ ಮಷೀನ್ ಹ್ಯಾಸ್ ಅ ಲೀಕ್ ಇನ್ ಇಟ್. ವಾಷಿಂಗ್ ಮಷೀನ್ ಅಲ್ಲಿ ಒಂದು ಲೀಕ್ ಇದೆ. ಒಂದು ಲೀಕ್. ಸೊ ಅ ಲೀಕ್ ಅಂತ ಹೇಳ್ತೀರಿ. ಮತ್ತೆ ವಾಷಿಂಗ್ ಮಷೀನ್ ಒಂದು ವಸ್ತು. ವಸ್ತುವಿಗೆ ಪ್ರೊನೌನ್ ಆಗಿ ಏನ್ ಬರುತ್ತೆ? ಇಟ್ ಅಂತ ಬರುತ್ತೆ. ಇಟ್ಗೆ ಯಾವುದು? ಹ್ಯಾವ್ ಅ ಹ್ಯಾಸ್ ಅ ಹ್ಯಾಸ್. ರೈಟ್. ಸೊ ಈ ರೀತಿ ನೀವು ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ನೋಡಿ, ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ. ಐ ಹ್ಯಾವ್ 2 brothers. ಐ ಹ್ಯಾವ್ ಗಾಟ್ 2 brothers.
ಜನರು ಎರಡು ರೀತಿ ಮಾತನಾಡ್ತಾರೆ, ಇದ್ರಲ್ಲಿ ಯಾವ್ದು ಕರೆಕ್ಟು? ಯು ಮೈಟ್ ಬಿ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಕನ್ಫ್ಯೂಷನ್ ಅಲ್ವಾ? ಇದರಲ್ಲಿ ಎರಡು ಕೂಡ ಕರೆಕ್ಟ್, ಬೋತ್ ಆರ್ ಕರೆಕ್ಟ್. ಐ ಹ್ಯಾವ್ ಟೂ ಬ್ರದರ್ಸ್ ಅಥವಾ ಐ ಹ್ಯಾವ್ ಗಾಟ್ ಟೂ ಬ್ರದರ್ಸ್, ಇಲ್ಲಿ ಎರಡು ಕೂಡ ಕರೆಕ್ಟ್, ಬಟ್ ತನ್ನ ಸ್ವಂತ ರೀತಿಯಲ್ಲಿ ಅವುಗಳು ಕರೆಕ್ಟ್ ಆಗಿದೆ. ಇವಾಗ ಇಂಗ್ಲಿಷ್ ಅಲ್ಲಿ ನಿಮ್ಮ ಬೇರೆ ಬೇರೆ ರೀತಿಗಳಿವೆ, ಫಾರ್ಮಲ್ ಟೋನ್, ಇನ್ಫಾರ್ಮಲ್ ಟೋನ್, ರೈಟ್? ಸೊ ಫಾರ್ಮಲ್ ಅಂದ್ರೆ ಏನು, ಯಾವಾಗ ಬಳಸ್ತೀವಿ ಫಾರ್ಮಲ್ ಟೋನ್? ಫಾರ್ಮಲ್ ಟೋನ್ ಇಸ್ ನಥಿಂಗ್ ಬಟ್ ಯುವರ್ ಗ್ರಾಮ್ಯಾಟಿಕಲ್ ವೇ ಇಟ್ ಸೆಲ್ಫ್. ಗ್ರಾಮರ್ ಅಲ್ಲಿ ಏನೆಲ್ಲ ರೂಲ್ಸ್ ಕಲಿತೀರಿ ಸೇಮ್ ವೇ ಫಾಲೋ ಮಾಡಿ ನೀವು ಮಾತನಾಡಿದಾಗ ಅದು ಫಾರ್ಮಲ್ ಆಗುತ್ತೆ, ಅಥವಾ ರಿಟರ್ನ್ ಫಾರ್ಮ್ಯಾಟ್ ಅಂತ ಕೂಡ ಹೇಳ್ತೀವಿ ಅದಕ್ಕೆ, ತಾನೆ? ದಟ್ ಈಸ್ ಯೋರ್ ಫಾರ್ಮಲ್. ಸೊ ಫಾರ್ಮಲ್ ಅಲ್ಲಿ ನಾವು ನೆನ್ನೆ ಇವತ್ತು ಏನ್ ರೂಲ್ಸ್ ಕಲ್ತ್ವಿ ಅದನ್ನ ಫಾಲೋ ಮಾಡಿ ಮಾತನಾಡ್ತೀವಿ. ಅಂಡ್ ಯಾವಾಗ ಬಳಸ್ತೀವಿ ಈ ಟೋನ್ ಅನ್ನ? ನಮ್ಮ ಹಿರಿಯರ ಜೊತೆಗೆ, ನಮ್ಮ ಸೀನಿಯರ್ಸ್ ಜೊತೆಗೆ, ಕರೆಕ್ಟ್? ಅವಾಗ ಅಥವಾ ನಮ್ಮ ಜಾಬ್ ಅಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ನಮ್ಗಿಂತ ಹೆಚ್ಚು ನಮ್ಮ ಸುಪೀರಿಯರ್ಸ್ ಜೊತೆಗೆ ನಾವು ಫಾರ್ಮಲ್ ಟೋನ್ ಅಲ್ಲಿ ಮಾತನಾಡ್ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ ಇನ್ಫಾರ್ಮಲ್ ಟೋನ್. ಇನ್ಫಾರ್ಮಲ್ ಅಂದ್ರೆ ನಮ್ಮ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ತೀವಿ ಅಲ್ವಾ, ಫ್ರೆಂಡ್ಸ್ ಜೊತೆಗೆ, ಫ್ಯಾಮಿಲಿ ಜೊತೆಗೆ, ಅವಾಗ ನಾವು ರೂಲ್ಸ್ ಬಗ್ಗೆ, ಗ್ರಾಮ್ಯಾಟಿಕಲ್ ರೂಲ್ಸ್ ಬಗ್ಗೆ ಅಷ್ಟೊಂದು ಸ್ಟ್ರಿಕ್ಟ್ಲಿ ಗಮನ ಹರಿಸೋದಿಲ್ಲ. ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಗ್ರಾಮರ್ ಅನ್ನು ಒಂಚೂರು ಕಾಂಪ್ರಮೈಸ್ ಮಾಡಿ ಮಾತನಾಡ್ತೀವಿ. ಓಕೆ, ಸೊ ಇನ್ ದಟ್ ಕೇಸ್ ಇನ್ಫಾರ್ಮಲ್ ಟೋನ್ ಯೂಸ್ ಆಗುತ್ತೆ. ಇನ್ಫಾರ್ಮಲ್ ಅಂದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ಗಾಟ್ ಅನ್ನೋ ಶಬ್ದ ಆಕ್ಚುಲಿ ಅಗತ್ಯವಿಲ್ಲ, ಬಟ್ ಸ್ಟಿಲ್ ಮಾತನಾಡುವಾಗ ಹಾಗೆ ನಮ್ಮ ಫ್ಲೋಲಿ ಬಂದ್ಬಿಡತ್ತೆ ಆ ಶಬ್ದ. ದಟ್ ಇಸ್ ವೈ ಇನ್ಫಾರ್ಮಲ್ ಟೋನ್ ಅಲ್ಲಿ ನೋಡಿ, ಇಫ್ ಯು ಅಬ್ಸರ್ವ್, ನಾವು ಗಾಟ್ ಅನ್ನೋ ಶಬ್ದ ಜಾಸ್ತಿ ಯೂಸ್ ಮಾಡ್ತೀವಿ. ಅಂಡ್ ಸ್ಪೆಷಲಿ ನೇಟಿವ್ ಸ್ಪೀಕರ್ಸ್, ಇಂಗ್ಲಿಷ್ ಮಾತೃಭಾಷೆ ಇರೋರು ಈ ತರ ಇನ್ಫಾರ್ಮಲ್ ಟೋನ್, ಫಾರ್ಮಲ್ ಟೋನ್ ಫಾಲೋ ಮಾಡ್ತಾರೆ ಅವರು. ನಾವು ಹೆಚ್ಚಾಗಿ ಫಾರ್ಮಲ್ ಗ್ರಾಮ್ಯಾಟಿಕಲ್ ವೇ ಅನ್ನೇ ಬಳಸ್ತೀವಿ. ಓಕೆ, ಸೊ ಇಲ್ಲಿ ಗಾಟ್ ಅಂದ್ರೆ ಸಿಕ್ತು ಅಂತ ತಿಳ್ಕೊಬಾರ್ದು, ಜಸ್ಟ್ ಇದನ್ನ ಮೀನಿಂಗ್ ಅಲ್ಲಿ ಅಪ್ಲೈ ಮಾಡ್ಬಾರ್ದು ಅಷ್ಟೇ ನೀವು, ಬಟ್ ಮಾತನಾಡುವಾಗ ಆ ಶಬ್ದ ಯೂಸ್ ಮಾಡ್ಬೇಕು ಇನ್ಫಾರ್ಮಲ್ ಟೋನ್ ಅಲ್ಲಿ ಅಷ್ಟೇ. ಐ ಹ್ಯಾವ್ ಗಾಟ್ ಅ ಕಾರ್, ನನ್ ಬಳಿ ಕಾರ್ ಇದೆ, ರೈಟ್? ಅಂಡ್ ಐ ಜೊತೆಗೆ ಹ್ಯಾವ್, ಅದನ್ನು ಕೂಡ ಮರಿಬಾರ್ದು, ರೈಟ್? ಸಿಮಿಲರ್ಲಿ ಹಿ ಹ್ಯಾಸ್ ಅ ಕಿಡ್, ನಿಮ್ಮ ಗ್ರಾಮ್ಯಾಟಿಕಲ್ ಆರ್ ಫಾರ್ಮಲ್ ವೇ. ಅವನಿಗೆ ಒಂದು ಮಗು ಇದೆ, ಅಥವಾ ಹಿ ಹ್ಯಾಸ್ ಅ ಚೈಲ್ಡ್ ಅಂತ ಕೂಡ ಹೇಳ್ಬಹುದು. ಅದೇ ಇನ್ಫಾರ್ಮಲ್ ಅಲ್ಲಿ ಹ್ಯಾಸ್ ಗಾಟ್ ಅ ಕಿಡ್ ಅಂತ ಹೇಳ್ತಾರೆ. ಐ ರಿಪೀಟ್, ಹಿ ಹ್ಯಾಸ್ ಗಾಟ್ ಅ ಕಿಡ್, ಅವನ್ ಮಗು ಸಿಕ್ಕಿದೆ ಅಂತ ತಿಳ್ಕೊಬಾರ್ದು, ರೈಟ್? ಈ ಗಾಟ್ ಅನ್ನೋ ಶಬ್ದ ಮೀನಿಂಗ್ ಇಲ್ಲಿ ಅಪ್ಲೈ ಮಾಡಬಾರ್ದು, ಜಸ್ಟ್ ಹಾಗೆ ಮಾತನಾಡುವಾಗ ಬಳಸ್ತಾರೆ ಅಷ್ಟೇ, ರೈಟ್? ಅವನಿಗೊಂದು ಮಗು ಇದೆ, ಎರಡೂ ವಾಕ್ಯದ ಅರ್ಥ ಒಂದೇ ಬರುತ್ತೆ, ಅವನಿಗೆ ಒಂದು ಮಗು ಇದೆ, ಬಟ್ ಮಾತನಾಡೋ ರೀತಿ ಅಷ್ಟೇ ಬೇರೆ ಬೇರೆ. ಕ್ಲಿಯರ್? ನೆಕ್ಸ್ಟ್, ಐ ಹ್ಯಾವ್ ಫೀವರ್, ಇಲ್ಲಿ ಆರ್ಟಿಕಲ್ ಮಿಸ್ಸಿಂಗ್ ಇದೆ, ರೈಟ್? ಬಿಕಾಸ್ ಫೀವರ್ ಇಸ್ ಕೌಂಟಬಲ್, ಇಟ್ ಇಸ್ ಕೌಂಟಬಲ್ ಥ್ರೂ ಟೆಂಪರೇಚರ್. ಟೆಂಪರೇಚರ್ ಇಂದ ಅದನ್ನ ನೀವು ಮೆಜರ್ ಮಾಡಬಹುದು. ಅಂಡ್ ಇವನ್ ಕನ್ನಡದಲ್ಲಿ ಅಬ್ಸರ್ವ್ ಮಾಡಿ, ನನಗೆ ಜ್ವರ ಇದೆ ಅಂತ ಹೇಳ್ತೀವಿ, ಜ್ವರ ಇವೆ ಅಂತ ಹೇಳೋದಿಲ್ಲ, ರೈಟ್? ಸೊ ಇದೆ ಅಂತಂದಾಗ ಏನು, ಸಿಂಗ್ಯುಲರ್ ತರ ಅದು ಕನ್ಸಿಡರ್. ದಟ್ ಇಸ್ ವೈ ಅಂಡ್ ಕಾನ್ಸನೆಂಟ್ ಸೌಂಡಿಂಗ್. ನನಗೆ ಜ್ವರ ಇದೆ, ಐ ಹ್ಯಾವ್ ಅ ಫೀವರ್. ಅದೇ ರೀತಿ ಐ ಹ್ಯಾವ್ ಹೆಡ್ ಏಕ್ ತಪ್ಪು, ಬಿಕಾಸ್ ಆರ್ಟಿಕಲ್ ಯೂಸ್ ಮಾಡ್ಬೇಕಿಲ್ಲಿ. ನನಗೆ ತಲೆನೋವು ಇದೆ, ಐ ಹ್ಯಾವ್ ಅ ಹೆಡ್ ಏಕ್. ಅದೇ ಇದನ್ನ ಇನ್ಫಾರ್ಮಲ್ ಅಲ್ಲಿ ಎಕ್ಸ್ಟ್ರಾ ಒಂದು ಗಾಟ್ ಶಬ್ದ ಆಡ್ ಮಾಡಿ ಅಷ್ಟೇ, ಬೇರೆ ಏನು ಯೋಚನೆ ಮಾಡ್ಬೇಡಿ. ಹ್ಯಾವ್, ಹ್ಯಾಸ್ ಗಳ ಎದುರುಗಡೆ ಗಾಟ್ ಅನ್ನೋ ಶಬ್ದವನ್ನ ಆಡ್ ಮಾಡಿ ಇನ್ಫಾರ್ಮಲ್ ಟೋನ್ ಅಲ್ಲಿ. ಕ್ಲಿಯರ್? ಐ ಹ್ಯಾವ್ ಗಾಟ್ ಅ ಹೆಡ್ ಏಕ್, ಎರಡು ವಾಕ್ಯದ ಅರ್ಥ ಏನು, ನನಗೆ ತಲೆನೋವು ಇದೆ ಅಂತಾನೆ ಅಲ್ವಾ? ಅದೇ ಶಿ ಇದ್ದಾಗ ಹ್ಯಾವ್ ಬರೋದಿಲ್ಲ, ಹ್ಯಾಸ್ ಯೂಸ್ ಮಾಡ್ತೀವಿ. ಶಿ ಹ್ಯಾಸ್ ಅ ಹೆಡ್ ಏಕ್ ಆರ್ ಶಿ ಹ್ಯಾಸ್ ಗಾಟ್ ಅ ಹೆಡ್ ಏಕ್, ಅವಳಿಗೆ ತಲೆನೋವು ಇದೆ ಅಂತಾನೆ ಮೀನಿಂಗ್ ಬರುತ್ತೆ. ಅಂಡ್ ಇಲ್ಲಿ ನೋಡಿ, ಸ್ವಲ್ಪ ನಿಮ್ಮ ಬ್ಲಡ್ ರಿಲೇಷನ್ಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕ್ಲಿಯರ್? ಸ್ಪೆಷಲಿ ಸಹೋದರ ಮತ್ತೆ ಸಹೋದರಿಯರು, ಇವರನ್ನ ಒಟ್ಟಿಗೆ ಸೇರಿಸಿ ಹೇಳ್ಬೇಕಾದಾಗ, ಒಡ ಹುಟ್ಟಿದವರು ಅಂತ ಹೇಳ್ಬೇಕಾದಾಗ ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಸಿಬ್ಲಿಂಗ್ಸ್ ಅಂತ ಹೇಳ್ತೀವಿ. ಸಿಬ್ಲಿಂಗ್ಸ್ ಇದೊಂದು ಜೆಂಡರ್ ನ್ಯೂಟ್ರಲ್ ಶಬ್ದ. ಇವಾಗ ಬ್ರದರ್ಸ್ ಅಂದ್ರೆ ಇಟ್ ಈಸ್ ಡೆಡಿಕೇಟೆಡ್ ಟು ಓನ್ಲಿ ಮೇಲ್ ಅಲ್ವಾ, ಬರೀ ಅಣ್ಣ ತಮ್ಮಂದ್ರು ಅಂತ ಅಷ್ಟೇ ಸಹೋದರರು. ಬಟ್ ಅದೇ ಫೀಮೇಲ್ಸ್ಗೆ ಸಹೋದರಿಯರು ಅಂತ ಹೇಳ್ತೀವಿ. ಬಟ್ ಇವ್ರನ್ನ ಒಟ್ಟಿಗೆ ಜನರಲ್ ಆಗಿ ಈ ತರ ಒಡ ಹುಟ್ಟಿದವರು ಅಂತ ಹೇಳ್ಬೇಕಾದಾಗ ಸಿಬ್ಲಿಂಗ್ ಸಿಂಗ್ಯುಲರ್, ಸಿಬ್ಲಿಂಗ್ಸ್ ಪ್ಲೂರಲ್ ಅಲ್ಲಿ ಹೇಳ್ತೀರಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈ ಸಿಬ್ಲಿಂಗ್ ಅನ್ನೋ ಶಬ್ದ ನಾವು ಫಾರ್ಮಲ್ ಟೋನ್ ಅಲ್ಲಿ ಇದ್ದಾಗ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆನಾ? ಸ್ಪೆಷಲಿ ಇಫ್ ಯು ಹ್ಯಾವ್ ಗಿವನ್ ಎನಿ ಇಂಟರ್ವ್ಯೂಸ್, ನೀವು ಯಾವ್ದಾದ್ರು ಇಂಟರ್ವ್ಯೂ ಕೊಟ್ಟಿದ್ರೆ
ಅಲ್ಲಿ ನಿಮ್ಗೆ ಫ್ಯಾಮಿಲಿ ಬಗ್ಗೆ ಬ್ರೀಫ್ ಆಗಿ ಶಾರ್ಟ್ ಆಗಿ ಡಿಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ಇನ್ ದ್ಯಾಟ್ ಕೇಸ್ ಡು ಯು ಹ್ಯಾವ್ ಎನಿ ಸಿಬ್ಲಿಂಗ್ಸ್ ಅಂತ ಕೇಳ್ತಾರೆ. ಡು ಯು ಹ್ಯಾವ್ ಎನಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈ ರೀತಿ ಸ್ಪಷ್ಟತೆಯಿಂದ ಕೇಳೋದಿಲ್ಲ. ಜನರಲ್ ಆಗಿ ನಿಮ್ಗೆ ಯಾರಾದ್ರೂ ಒಡ ಹುಟ್ಟಿದವರು ಇದಾರಾ, ಡು ಯು ಹ್ಯಾವ್ ಎನಿ ಸಿಬ್ಲಿಂಗ್ಸ್, ನಿಮ್ಗೆ ಯಾರಾದ್ರೂ ಇದ್ರೆ ಹಾ ಐ ಹ್ಯಾವ್ 3 ಸಿಬ್ಲಿಂಗ್ಸ್, ನನಗೆ 3 ಜನ ಒಡ ಹುಟ್ಟಿದವರು. ಆರ್ ಟಾಮ್ ಅನ್ನೋದು ಹೆಸರು, ಸೊ ಟಾಮ್ಗೆ ಹ್ಯಾಸ್ ಬರುತ್ತೆ. ಟಾಮ್ ಹ್ಯಾಸ್ 3 ಸಿಬ್ಲಿಂಗ್ಸ್, ಟಾಮ್ಗೆ 3 ಜನ ಒಡ ಹುಟ್ಟಿದವರು. ನೆಕ್ಸ್ಟ್ ನೋಡಿ, ಇವಾಗ ನಮ್ಮ ಸಿಬ್ಲಿಂಗ್ಸ್ ಗೊತ್ತಾಯ್ತು, ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯಂದ್ರು ಅಲ್ವಾ. ಆವಾಗ ವಾಟ್ ವಿ ಓನ್ಲಿ ಹ್ಯಾವ್ ಅ ಬ್ರದರ್, ಸಿ ಐ ಹ್ಯಾವ್ ಅ ಸಿಬ್ಲಿಂಗ್ ಅಂತ ಹೇಳಿ. ಕರೆಕ್ಟ್. ಸಿಬ್ಲಿಂಗ್ ಅಂದ್ರೆ ಮೇಲು ಕೂಡ ಬರುತ್ತೆ, ಫಿಮೇಲ್ ಕೂಡ ಬರುತ್ತೆ, ಎರಡಕ್ಕೂ ನಡೆಯುತ್ತೆ. ಓಕೆ, ಎಸ್. ಓಕೆ ಗೈಸ್, ಇವಾಗ ನೋಡಿ ನಮ್ಮ ಸಿಬ್ಲಿಂಗ್ಸ್ ಯಾರು ಅಂತ ಗೊತ್ತಾಯ್ತು ನಿಮ್ಗೆ ಇವಾಗ ಅಲ್ವಾ. ಸ್ವಂತ ಒಡ ಹುಟ್ಟಿದವರು ಅಂದ್ರೆ ಆಬ್ವಿಯಸ್ಲಿ ಸ್ವಂತ ಅಂತಾನೆ ಮೀನಿಂಗ್, ರೈಟ್. ಸೊ ಅವರ ಮಕ್ಕಳಿಗೆ ನಾವು ಇಂಗ್ಲಿಷ್ ಅಲ್ಲಿ ನೀಸ್ ನೆಫ್ಯೂ ಅಂತ ಹೇಳ್ತೀವಿ. ನಿಮ್ಮ ಸಿಬ್ಲಿಂಗ್ ಯಾರೇ ಇರಲಿ, ಮೇಲೇ ಇರಲಿ ಫಿಮೇಲ್ ಇರಲಿ, ಅವರಿಗೆ ಮಗ ಇದ್ದ ಅಂತ ಅಂದ್ರೆ ಅವನು ನೆಫ್ಯೂ ಆಗ್ತಾನೆ, ನೆಫ್ಯೂ. ಬಟ್ ಅವರಿಗೆ ನಿಮ್ಮ ಸಿಬ್ಲಿಂಗ್ಸ್ಗೆ ಮಗಳು, ಇಫ್ ದೇ ಹ್ಯಾವ್ ಅ ಡಾಟರ್, ಅವರಿಗೆ ನೀವು ನೀಸ್ ಅಂತ ಕರಿತೀರಿ. ನೀಸ್ ಮತ್ತೆ ನೆಫ್ಯೂ. ಇವಾಗ ಕನ್ನಡದಲ್ಲಿ ನೋಡಿ ತುಂಬಾ ಇದು ಇದೆ, ಏನಂತ ಹೇಳ್ತೀವಿ, ರಿಲೇಷನ್ಸ್, ಸಂಬಂಧಗಳಿಗೆ ತುಂಬಾ ಶಬ್ದಗಳಿವೆ ನಮ್ಮ ಕನ್ನಡದಲ್ಲಿ. ಬಟ್ ಇಂಗ್ಲಿಷ್ ಅಲ್ಲಿ ಆ ತರ ಇಲ್ಲ, ತುಂಬಾ ಕಡಿಮೆ ಶಬ್ದಗಳಿವೆ, ರೈಟ್. ಇವಾಗ ನೀವು ಅಬ್ಸರ್ವ್ ಮಾಡಿರಬಹುದು, ಐ ಆಮ್ ಅ ಫೀಮೇಲ್ ಅಲ್ವಾ, ನಾನು ಒಬ್ಳು ಫೀಮೇಲು, ನನಗೆ ಒಬ್ಬ ಅಕ್ಕನೋ ತಂಗಿನೋ ಇದ್ರೆ, ಅವರಿಗೆ ಮಗಳಿದ್ರೆ ನನಗೆ ಮಗಳು ಅಂತ ನಾನು ಹೇಳ್ತೀನಿ ಅಲ್ವಾ. ಬಟ್ ನನಗೆ ಸಹೋದರರು, ಒಬ್ಬ ತಮ್ಮ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನಿಗೆ ಮಗಳಾಗಿದ್ರೆ ಅವಳು ಸೊಸೆ ಆಗ್ತಾಳೆ. ಕರೆಕ್ಟ್. ಈ ರೀತಿ ಡಿಫ್ರೆನ್ಸಿಯೇಷನ್ ಇದೆ. ಬಟ್ ಇಂಗ್ಲಿಷ್ ಅಲ್ಲಿ ಆ ತರ ಇಲ್ಲ. ನಮ್ಮ ಸಿಬ್ಲಿಂಗ್ ಮೇಲೆ ಇರ್ಲಿ, ನನಗೆ ತಮ್ಮನ ಇರ್ಲಿ ತಂಗಿನೇ ಇರ್ಲಿ, ಅವರಿಗೆ ಮಗ ಇದ್ದಂದ್ರೆ ಅವನು ನೆಫ್ಯೂ, ಮಗಳಿದ್ರೆ ನೀಸ್. ಜಸ್ಟ್ 2 ಸಿಂಪಲ್ ವರ್ಡ್ಸ್. ಓಕೆ, ತುಂಬಾ ಜಾಸ್ತಿ ಕನ್ಫ್ಯೂಷನ್ ಇಲ್ಲ. ಅಂಡ್ ಇವಾಗ ನೋಡಿ, ಕಸಿನ್ ಬ್ರದರ್, ಕಸಿನ್ ಸಿಸ್ಟರ್, ಚಿಕ್ಕಮ್ಮನೇ ಇರ್ಲಿ ಅತ್ತೆನೇ ಇರ್ಲಿ, ಇಂಗ್ಲಿಷ್ ಅಲ್ಲಿ ಆಂಟ್ ಅಂತ ಅಷ್ಟೇ. ಕ್ಲಿಯರ್? 1 ಸಿಂಪಲ್ ವರ್ಡ್ ಆಂಟ್. ಓಕೆ, ಎಸ್. ಕಸಿನ್ಸ್ ಅಂದ್ರೆ ಯಾರು? ಇವಾಗ ನಮ್ಮ ಸಿಬ್ಲಿಂಗ್ಸಿನ ಮಕ್ಕಳಿಗೆ ನೀಸ್ ನೆಫ್ಯೂ ಆಯ್ತು. ಬಟ್ ಇವಾಗ ನಮ್ಮ ಪೇರೆಂಟ್ಸ್, ನಮ್ಮ ಪಾಲಕರೇನಿರ್ತಾರೆ, ಅವರ ಸಿಬ್ಲಿಂಗ್ಸ್, ಅವರ ಒಡ ಹುಟ್ಟಿದವರೇನಿರ್ತಾರಲ್ವಾ, ಅವ್ರ ಮಕ್ಕಳಿಗೆ ನಾವು ಕಸಿನ್ಸ್ ಅಂತ ಹೇಳ್ತೀವಿ ಅಲ್ವಾ. ನಿಮ್ ದೊಡ್ಡಪ್ಪ ಚಿಕ್ಕಪ್ಪ, ದೊಡ್ಡಮ್ಮ ಚಿಕ್ಕಮ್ಮ, ಅವ್ರ ಮಕ್ಕಳು ನಿಮ್ಗೆ ಕಸಿನ್ಸ್ ಆಗ್ತಾರೆ. ಅಂಡ್ ಇಂಗ್ಲಿಷ್ ಅಲ್ಲಿ ನೀವು ಬರೀ ಈ ಶಬ್ದ ಇಂಡಿವಿಜುವಲ್ ಆಗಿ ಯೂಸ್ ಮಾಡ್ಬೇಕು. ಓಕೆ, ಬಿಕಾಸ್ ಬ್ರದರ್ ಮತ್ತೆ ಸಿಸ್ಟರ್ ನಾವು ಸ್ವಂತ ಅಂತ ಹೇಳ್ಬೇಕಾದಾಗ ಬಳಸ್ತೀವಿ ಇಂಗ್ಲಿಷ್ ಅಲ್ಲಿ. ದಟ್ ಈಸ್ ವೈ ಕಸಿನ್ ಜೊತೆಗೆ ಬ್ರದರು, ಕಸಿನ್ ಸಿಸ್ಟರು ಅಂತ ಹೇಳ್ಬಾರ್ದು. ಜಸ್ಟ್ ಐ ಹ್ಯಾವ್ ಅ ಕಸಿನ್, ಹಿ ಇಸ್ ಮೈ ಕಸಿನ್, ಅವನು ನನ್ನ ಕಸಿನ್ನು, ಅವಳು ನನ್ನ ಕಸಿನ್ನು, ಇಷ್ಟೇ ಹೇಳ್ಬೇಕು. ಬ್ರದರ್ ಸಿಸ್ಟರ್ ಎದುರುಗಡೆ, ಕಸಿನ್ ಎದುರುಗಡೆ ಆಡ್ ಮಾಡಬೇಡಿ. ಕ್ಲಿಯರ್? ನೆಕ್ಸ್ಟ್ ಗೈಸ್, ಇವಾಗ ನೋಡಿ, ಈ ಹ್ಯಾವ್ ಹ್ಯಾಸ್ ಗಳನ್ನ ನೆಗೆಟಿವ್ ಅಲ್ಲಿ ಹೇಗೆ ಹೇಳೋದು? ಮೀನಿಂಗ್, ನನ್ನ ಹತ್ರ ಏನೋ ಇಲ್ಲ, ನನ್ನ ಹತ್ರ ಏನೋ ಒಂದು ಇಲ್ಲ, ಅವಳ ಹತ್ರ ಇಲ್ಲ, ಅವನ ಹತ್ರ ಇಲ್ಲ, ಅಥವಾ ಎನಿ ಪ್ಲೂರಲ್, ನರ್ಸ್ ಗಳ ಹತ್ರ ಇಲ್ಲ, ಅವರದನ್ನ ಹೊಂದಿಲ್ಲ ಅಂತ ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ 3 ವೇಸ್ ಬರುತ್ತೆ. ನೀವು ಪಾಸಿಟಿವ್ ವಾಕ್ಯಗಳಲ್ಲಿ ಬರೀ ಫಾರ್ಮಲ್ ಇನ್ಫಾರ್ಮಲ್ ನೋಡಿದ್ರಿ, ಬಟ್ ನೆಗೆಟಿವ್ ಹೇಳ್ಬೇಕಾದಾಗ ಸ್ಪೋಕನ್ ಕೂಡ ಆಡ್ ಆಗುತ್ತೆ. ಕ್ಲಿಯರ್? ಆಕ್ಚುಲಿ ಇನ್ಫಾರ್ಮಲ್ ಮತ್ತೆ ಸ್ಪೋಕನ್ ಆಲ್ಮೋಸ್ಟ್ ನಮ್ಮ ಕ್ಯಾಶುವಲ್ ಟೋನ್ ಅಲ್ಲಿ ನಾವು ಮಾತನಾಡೋದು. ಕ್ಲಿಯರ್? ಬಟ್ ಇಲ್ಲಿ ನೋಡಿ, ನಾವು ಐ ಹ್ಯಾವ್ ಅ ಕಾರ್ ಅಂದ್ರೆ ಏನು? ನನ್ನ ಬಳಿ ಒಂದು ಕಾರ್ ಇದೆ. ಕಾರ್ ಇಲ್ಲ ಅಂತ ನಿಮ್ಮ ನೆಗೆಟಿವ್ ಅಲ್ಲಿ ಪ್ಲಸ್ ಸ್ಪೋಕನ್ ಇಂಗ್ಲಿಷ್ ಅಂದ್ರೆ ಏನು? ಎವ್ರಿಡೇ ನೀವು ಇಂಗ್ಲಿಷ್ ಮಾತನಾಡ್ತೀರಿ ತಾನೆ. ಪ್ರತಿನಿತ್ಯದ ನಿಮ್ಮ ಕಾನ್ವರ್ಸೇಷನ್, ನಿಮ್ಮ ಆಡುವ ಭಾಷೆ ಏನಿರುತ್ತೆ ಅದಕ್ಕೇನೆ ಸ್ಪೋಕನ್ ಇಂಗ್ಲಿಷ್ ಅಂತ ಹೇಳ್ತೀವಿ. ಓಕೆ, ಸೊ ಸ್ಪೋಕನ್ ಅಲ್ಲಿ ಈ ಹ್ಯಾವ್ ಹ್ಯಾಸ್ ಗಳ ಎದುರುಗಡೆ ನೋ ಅನ್ನೋದನ್ನ ಆಡ್ ಮಾಡ್ತೀರಿ, ನಾಟ್ ಅಲ್ಲ. ಕ್ಲಿಯರ್? ನೆಗೆಟಿವ್ ಅಲ್ಲಿ ಹೇಳ್ಬೇಕಾದ್ರೆ ಸ್ಪೋಕನ್ ಅಲ್ಲಿ ನೋ ಬರುತ್ತೆ, ನಾಟ್ ಅಲ್ಲ. ರೈಟ್? ಐ ಹ್ಯಾವ್ ನೋ ಕಾರ್, ನನ್ ಬಳಿ ಕಾರ್ ಇಲ್ಲ. ಹಿ ಹ್ಯಾಸ್ ನೋ ಕಾರ್, ಅವನ್ ಬಳಿ ಕಾರ್ ಇಲ್ಲ. ಈ ರೀತಿ. ಬಟ್ ಅದೇ ಫಾರ್ಮಲ್, ಗ್ರಾಮ್ಯಾಟಿಕಲ್ ಅಥವಾ ರಿಟರ್ನ್ ಇಂಗ್ಲಿಷ್ ಯಾವ ತರನಾದ್ರೂ ಕರೀರಿ, ಇದರಲ್ಲಿ ನಾವು ರೂಲ್ಸ್ ಫಾಲೋ ಮಾಡಿ ಹೇಳ್ತೀವಿ, ಗ್ರಾಮ್ಯಾಟಿಕಲ್ ರೂಲ್ಸ್ ಫಾಲೋ ಮಾಡ್ಬಿಟ್ಟು. ಸೊ ಎಲ್ಲರೂ ಇವಾಗ ನೋಟ್ ಡೌನ್ ಮಾಡ್ಕೊಳ್ಳೇಬೇಕು. ಎವ್ರಿಬಡಿ ಪ್ಲೀಸ್ ನೋಟ್ ಡೌನ್. ಹ್ಯಾವ್ ಅನ್ನೋ ಶಬ್ದ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನ್ ಕಲಿತಾ ಇದೀವಲ್ವಾ, ಹ್ಯಾವ್ ಮತ್ತೆ ಹ್ಯಾಸ್, ಇವುಗಳನ್ನ ನಾವು ಇವತ್ತು ಮೇನ್ ವರ್ಬ್ ಆಗಿ ಯೂಸ್ ಮಾಡ್ತಾ ಇದೀವಿ. ಕ್ಲಿಯರ್? ಮೇನ್ ವರ್ಬ್. ಸೊ ವರ್ಬ್ ಅಂದ್ರೆ ಏನು? ಕ್ರಿಯಾಪದ.
ಸೊ ಕೆಲವು ಕೇಸಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಕೂಡ ಬಳಸ್ತೀವಿ. ಮುಖ್ಯವಾಗಿ ನಿಮ್ಮ ವರ್ಬ್ ಅನ್ನ ನೆಗೆಟಿವ್ ಅಲ್ಲಿ ಪ್ಲಸ್ ಪ್ರಶ್ನೆಯಲ್ಲಿ ಹೇಳ್ಬೇಕಾದಾಗ ಕಂಪಲ್ಸರಿ ಹೆಲ್ಪಿಂಗ್ ವರ್ಬ್ ಬೇಕೇ ಬೇಕು. ಐ ರಿಪೀಟ್, ವರ್ಬ್ ಪಾಸಿಟಿವ್ ಅಲ್ಲಿ ಇದ್ದಾಗ ಕೆಲವು ಸರ್ತಿ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ, ಕೆಲವು ಸರ್ತಿ ಬಳಸೋದಿಲ್ಲ. ಬಟ್ ಅದು ನೆಗೆಟಿವ್ ಅಲ್ಲಿ ಮತ್ತೆ ಪ್ರಶ್ನೆಯಲ್ಲಿ ಇದ್ದಾಗ ಆ ವರ್ಬ್ ಅನ್ನ ನಾವು ಏನಂತ ಹೇಳ್ತೀವಿ, ಹೆಲ್ಪಿಂಗ್ ವರ್ಬ್ ಬಳಸಿಯೇ ಬಳಸ್ಬೇಕು. ಕ್ಲಿಯರ್? ಸೊ ಇವಾಗ ಹ್ಯಾವ್ ಹ್ಯಾಸ್ ಅನ್ನೋದೇನಿದೆ, ಆಸ್ ಅ ಮೇನ್ ವರ್ಬ್ ಮತ್ತೆ ಆಸ್ ಅ ಹೆಲ್ಪಿಂಗ್ ವರ್ಬ್ ಎರಡೂ ರೀತಿ ಈ ಶಬ್ದಗಳು ಬಳಕೆ ಆಗುತ್ತೆ. ಇವತ್ತು ನೀವು ಕಲಿತಿರೋದು ಇದನ್ನ ಮೇನ್ ವರ್ಬ್ ಆಗಿ ಕಲಿತಾ ಇದ್ದೀರಿ ಅಲ್ವಾ? ಮೇನ್ ವರ್ಬ್ ಆಗಿ ಬಳಸಿದಾಗ ಇದರ ಅರ್ಥ ಏನ್ ಬಂತು? ಇದೆ, ಹೊಂದಿದೀವಿ ಅಂತ ಬಂತು. ಇವುಗಳನ್ನ ಹೆಲ್ಪಿಂಗ್ ವರ್ಬ್ ಆಗಿ ಎಲ್ಲಿ ಬಳಸ್ತೀರಿ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡಿದ್ರು ನೀವು, ಪಾಸಿಟಿವ್ ಅಲ್ಲಿ ಇದ್ದಾಗ ಇದಕ್ಕೆ ಯಾವುದೇ ಹೆಲ್ಪಿಂಗ್ ವರ್ಬ್ ಅಗತ್ಯ ಬರಲಿಲ್ಲ, ಡೈರೆಕ್ಟ್ ಆಗಿ ಹ್ಯಾವ್ ಹ್ಯಾಸು ಹೇಳಿದ್ರಿ ತಾನೆ. ಬಟ್ ಅಬ್ಸರ್ವ್ ಮಾಡಿ, ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ಗೆ ನಾವು ನಾಟ್ ಅನ್ನ ಜೋಡಿಸಿದ್ವಿ. ಬಿಕಾಸ್ ನೆಗೆಟಿವ್ ಗಳಲ್ಲಿ ನಾಟ್ ಆಡ್ ಮಾಡಬೇಕಾದ್ರೆ ನಮ್ಗೆ ಹೆಲ್ಪಿಂಗ್ ವರ್ಬ್ ಬೇಕು. ದಟ್ ಇಸ್ ವೈ ವಿ ನೀಡ್ ಹೆಲ್ಪಿಂಗ್ ವರ್ಬ್ಸ್ ಇನ್ ನೆಗೆಟಿವ್ ಸೆಂಟೆನ್ಸಸ್. ಸೊ ಹ್ಯಾವ್ ಅನ್ನ ನೆಗೆಟಿವ್ ಅಲ್ಲಿ ನಾವು ಡು ನಾಟ್ ಹ್ಯಾವ್ ಅಂತ ಹೇಳ್ತೀವಿ. ಐ ರಿಪೀಟ್, ಎಲ್ಲರೂ ನೋಟ್ ಡೌನ್ ಮಾಡ್ಕೊಳ್ಳಿ. ಹ್ಯಾವ್ ಅನ್ನ ನೆಗೆಟಿವ್ ಅಲ್ಲಿ ಡೋಂಟ್ ಹ್ಯಾವ್, ಬಟ್ ಹ್ಯಾಸ್ ಅನ್ನೋದನ್ನ ನೆಗೆಟಿವ್ ಅಲ್ಲಿ ಡಸ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ತೀವಿ. ಪ್ಲೀಸ್ ಬಿ ಮ್ಯೂಟ್ ಗೈಸ್, somebody's mic has turned on. ಆಲ್ ರೈಟ್. ಸೊ ಇವಾಗ ನೀವು ಐ ಯು ವಿ ದೇ ಇದ್ದಾಗ ಹೆಲ್ಪಿಂಗ್ ವರ್ಬ್ ಅಲ್ಲಿ ಡೂ ಯೂಸ್ ಮಾಡ್ತೀರಿ. ಬಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಕ್ಲಿಯರ್? ಐ ರಿಪೀಟ್, ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹಿ ಶಿ ಇಟ್ ನೇಮ್ಸ್ ಇದ್ದಾಗ ಡಸ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅಂಡ್ ಡಸ್ ಬಂದಾಗ ಜೊತೆಗೆ ನೀವು ಹ್ಯಾವ್ ಅನ್ನೇ ಯೂಸ್ ಮಾಡ್ಬೇಕು. ಕ್ಲಿಯರ್? ಪಾಸಿಟಿವ್ ಅಲ್ಲಿ ಹ್ಯಾಸ್ ಇರುತ್ತೆ, ಬಟ್ ಹ್ಯಾಸ್ ಅನ್ನ ನೀವು ನೆಗೆಟಿವ್ ಅಲ್ಲಿ ಹೇಳ್ಬೇಕಾದಾಗ ಡಸಂಟ್ ಹ್ಯಾವೇ ಆಗುತ್ತೆ. ಡಸ್ ಬಂದಾಗ ಇನ್ನೊಂದ್ಸರ್ತಿ ಹ್ಯಾಸ್ ಹೇಳ್ಬಾರ್ದು. ಪ್ಲೀಸ್ ರಿಮೆಂಬರ್ ದಿಸ್, ತುಂಬಾ ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡ್ತೀರಿ. ಓಕೆ, ಹ್ಯಾಸ್ಗೆ ನಾವು ಡೋಂಟ್ ಹ್ಯಾಸ್ ಅಥವಾ ಡಸಂಟ್ ಹ್ಯಾಸ್ ಹೇಳೋದಿಲ್ಲ. ಡಸ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡ್ಬಿಟ್ಟು ಅದಕ್ಕೆ ನಾಟ್ ಸೇರಿಸ್ತೀವಿ. ಅಂಡ್ ಡಸ್ ಬಳಸಿದೀವಿ ಅನ್ನೋ ಕಾರಣದಿಂದ ಎದುರುಗಡೆ ನೀವು ಹ್ಯಾವ್ ಅನ್ನೇ ಯೂಸ್ ಮಾಡ್ಬೇಕು. ರಿಮೆಂಬರ್, ಅಬ್ಸರ್ವ್, he has a driving license. ಅವನ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇದೆ. ಐಗೆ ಡೋಂಟ್ ಹ್ಯಾವ್ ಕರೆಕ್ಟ್ ಇದೆ. ಓಕೆ, ಸ್ಪೋಕನ್ ಅಲ್ಲಿ ನಿಮ್ಗೆ ಗೊತ್ತಾಯ್ತು, ಹ್ಯಾಸ್ ಎದುರುಗಡೆ ನೋ ಯೂಸ್ ಮಾಡ್ತೀರಿ ಅಲ್ವಾ? ಬಟ್ ಫಾರ್ಮಲ್ ಅಲ್ಲಿ ನೋಡಿ, he doesn't have a driving license. ಅವನ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ. ಸೊ he ಇದೆ, ಡಸ್ ಹೆಲ್ಪಿಂಗ್ ವರ್ಬ್ ಬಳಸಿದ್ರಿ, ಜೊತೆಗೆ ಹ್ಯಾವ್ ಅನ್ನೇ ಯೂಸ್ ಮಾಡ್ಬೇಕು. ಅದೇ ಇನ್ಫಾರ್ಮಲ್ ಇಂಗ್ಲಿಷ್ ಅಲ್ಲಿ ಏನು ಗಾಟ್ ಅನ್ನೋ ಶಬ್ದ ಇರುತ್ತೆ, ರೈಟ್? ಸೊ ಅಲ್ಲಿ ಗಾಟ್ ಅನ್ನೋ ಎಕ್ಸ್ಟ್ರಾ ಶಬ್ದ ಆಲ್ರೆಡಿ ಇರೋದ್ರಿಂದ ನಾವು ಹ್ಯಾವ್ ಹ್ಯಾಸ್ ಗಳಿಗೆನೆ ಡೈರೆಕ್ಟ್ಲಿ ನಾಟ್ ಅನ್ನ ಸೇರಿಸ್ಬಿಡ್ತೀವಿ. ಹಿ ಹ್ಯಾಸಂಟ್ ಗಾಟ್ ಅ ಡ್ರೈವಿಂಗ್ ಲೈಸೆನ್ಸ್, ಐ ಹ್ಯಾವಂಟ್ ಗಾಟ್ ಅ ಕಾರ್, ಈ ರೀತಿ. ಕಮಿಂಗ್ ಟು ಕ್ವೆಶ್ಚನ್ಸ್, ಇವಾಗ ಪ್ರಶ್ನೆ ಹೇಗೆ ಕೇಳೋದು? ಇದೆಯಾ, ಇದೆಯೇ ಅಂತ ಹೇಗೆ ಕೇಳೋದು? ಇಲ್ಲ ಅಂತ ಹೇಗೆ ಹೇಳೋದು ನೋಡಿದ್ರಿ. ಫಾರ್ ಬೋತ್ ಹ್ಯಾವ್ ಅಂಡ್ ಹ್ಯಾಸ್. ಕ್ಲಿಯರ್? ವರ್ಬ್ ಅಂದ್ರೆ ನಾನು ಹೇಳಿದೆ, ವರ್ಬ್ ಅಂದ್ರೆ ಕ್ರಿಯಾಪದಗಳು, ನಿಮ್ಮ ಆಕ್ಷನ್ ವರ್ಡ್ಸ್, ಕ್ರಿಯೆಯನ್ನ ಸೂಚಿಸುವ ಪದ. ಓಕೆ, ಸೊ ಇವಾಗ ಪ್ರಶ್ನೆ ಮತ್ತೆ ನೆಗೆಟಿವ್ ಎರಡುಗಳನ್ನ ಕೂಡ ನೀವು ವರ್ಬ್ಸ್, ನಿಮ್ಮ ಕ್ರಿಯಾಪದಗಳನ್ನ ನೆಗೆಟಿವ್ ಅಲ್ಲಿ ಅಥವಾ ಪ್ರಶ್ನೆಯಲ್ಲಿ ಹೇಳ್ಬೇಕಾದಾಗ ಹೆಲ್ಪಿಂಗ್ ವರ್ಬ್ ಬೇಕೇ ಬೇಕು ಅಂತ ನಾನು ಹೇಳಿದೆ, ರೈಟ್? ನೆಗೆಟಿವ್ ಅಲ್ಲಿ ಏನ್ ಬೇಕು ಗೊತ್ತಾಯ್ತು, ಏನಕ್ ಬೇಕು ಅಂತ ಗೊತ್ತಾಯ್ತು. ಬಿಕಾಸ್ ಹೆಲ್ಪಿಂಗ್ ವರ್ಬ್ಗೆ ನಾಟ್ ಜೋಡಿಸ್ಲಿಕ್ಕೆ ನಮ್ಗೆ ನೆಗೆಟಿವ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಬೇಕಾಯ್ತು. ಬಟ್ ಪ್ರಶ್ನೆಯಲ್ಲಿ ನೋಡಿ, ಪ್ರಶ್ನೆಯಲ್ಲಿ ನಿಮ್ಮ ಒಂದು ಫಾರ್ಮ್ಯಾಟ್ ಬೇರೆ ಇರುತ್ತೆ. ಹೇಗೆ ಅಂದ್ರೆ, ನಾವು ಪ್ರಶ್ನೆಗಳಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ಬಿಗಿನಿಂಗ್ ಅಲ್ಲಿ ಬಳಸ್ತೀವಿ, ವೆರಿ ಬಿಗಿನಿಂಗ್, ಸ್ಟಾರ್ಟಿಂಗ್ ಅಲ್ಲಿನೇ. ದಟ್ ಈಸ್ ವೈ. ಏನಕ್ಕೆ ಸ್ಟಾರ್ಟಿಂಗ್ ಅಲ್ಲಿನೇ ಅಂದ್ರೆ, ಈ ತರ ಹೆಲ್ಪಿಂಗ್ ವರ್ಬ್ ಸ್ಟಾರ್ಟಿಂಗ್ ಅಲ್ಲಿ ಬಳಸಿ ನಾವು ಕೇಳಿದಾಗ ಅದು ಪ್ರಶ್ನೆ ತರ ಆಗತ್ತೆ, ಪ್ರಶ್ನೆ ತರ ಕೇಳ್ಸತ್ತೆ ಅದು ನಮ್ಗೆ. ಓಕೆ, ಸೊ ಫಸ್ಟ್ ಬಿಗಿನಿಂಗ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಬಳಸ್ತೀರಿ. ಆಫ್ಟರ್ ದಟ್ ನಿಮ್ಮ ನೌನ್ಸ್ ಅಥವಾ ಪ್ರೊನೌನ್ಸ್ ಬಳಸ್ತೀರಿ. ಅದಾದ ಮೇಲೆ ಮೇನ್ ವರ್ಬ್. ಇದು ನಿಮ್ಮ ಕ್ವೆಶ್ಚನ್ ಇನ್ನ ಫಾರ್ಮ್ಯಾಟ್. ಇದನ್ನ ನೀವು ಯಾವುದೇ ಕ್ವೆಶ್ಚನ್ ಕೇಳಿ ಈ ಫಾರ್ಮ್ಯಾಟ್ ಫಾಲೋ ಮಾಡ್ಬೇಕು. ಓಕೆ, ಸೊ ರಿಮೆಂಬರ್ ದಿಸ್ ಫಾರ್ಮ್ಯಾಟ್. ಬಿಗಿನಿಂಗ್ ಅಲ್ಲಿ ನಿಮ್ಮ ಹೆಲ್ಪಿಂಗ್ ವರ್ಬ್ಸ್, ಆಫ್ಟರ್ ದಟ್ ನೌನ್ಸ್ ಪ್ರೊನೌನ್ಸ್, ಆಫ್ಟರ್ ದಟ್ ಮೇನ್ ವರ್ಬ್. ಇಷ್ಟು ಫಾಲೋ ಮಾಡ್ಬಿಟ್ಟು
ಮಿಕ್ಕಿರೋ ಶಬ್ದಗಳನ್ನ ಕಂಟಿನ್ಯೂ ಮಾಡಿ ಪ್ರಶ್ನೆಯನ್ನ ಕೇಳ್ತೀರಿ. ಕ್ಲಿಯರ್? ಸೊ ಅಗೇನ್ ಪ್ರಶ್ನೆಯಲ್ಲಿ ಹೆಲ್ಪಿಂಗ್ ವರ್ಬ್ ಏನಕ್ ಬೇಕು, ಅದನ್ನ ಬಿಗಿನಿಂಗ್ ಅಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ಬೇಕು. ರೈಟ್? ಸೊ ಇಲ್ಲಿಯೂ ಕೂಡ ಪ್ರೀವಿಯಸ್ಲಿ ಹೇಗೆ ಫಾಲೋ ಮಾಡಿದ್ರಿ ರೂಲ್ಸ್ ಅನ್ನ ಸೇಮ್ ಥಿಂಗ್ ಫಾಲೋ ಮಾಡಿ. ಐ ಯು ವಿ ಇದೆ ಇದ್ದಾಗ ಡೂ ಜೊತೆಗೆ ಹ್ಯಾವ್ ಬಳಸ್ತೀರಿ. ಹಿ ಶಿ ಇಟ್ ಮತ್ತೆ ನೇಮ್ಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಡಸ್ ಜೊತೆಗೆ ಹ್ಯಾವ್ ಬಳಸ್ತೀರಿ. ನೆಗೆಟಿವ್ ಅಲ್ಲಿ, ಕ್ವೆಶನ್ಸ್ ಅಲ್ಲಿ, ರಿಮೆಂಬರ್. ರೈಟ್? ಸೊ ಡಸ್ ಬಂದಿದೆ. ಸೊ ಡಸ್ ಹಿ ಹ್ಯಾವ್, ರಿಮೆಂಬರ್ ಗೈಸ್, ಡಸ್ ಹಿ ಹ್ಯಾವ್ ಅ ಮೊಬೈಲ್ ಫೋನ್? ಅವನ ಬಳಿ ಮೊಬೈಲ್ ಫೋನ್ ಇದೆಯಾ? ಕರೆಕ್ಟ್. ಇದು ಏನಾಯ್ತು? ನಿಮ್ಮ ಗ್ರಾಮ್ಯಾಟಿಕಲ್ ವೇ, ಫಾರ್ಮಲ್ ವೇ ಆರ್ ರಿಟರ್ನ್ ವೇ, ಯಾವ್ದಾದ್ರು ತರ ಹೇಳ್ಬಹುದು. ಇದನ್ನ ನಾನು ಸ್ಪೋಕನ್ ಅಲ್ಲಿ ಹೇಗೆ ಹೇಳ್ತೀನಿ? ಸ್ಪೋಕನ್ ಅಂದ್ರೆ ನಿಮ್ಮ ಪ್ರತಿನಿತ್ಯ ಆಡುವ ಭಾಷೆ ತಾನೆ. ಅಂಡ್ ಸ್ಪೋಕನ್ ಅಥವಾ ಆಡುವ ಭಾಷೆಯಲ್ಲಿ ನಾವು ಆದಷ್ಟು ಬೇಗ ಶಾರ್ಟ್ ಕಟ್ಸ್ ಬಳಸ್ತೀವಿ. ಆದಷ್ಟು ಬೇಗ ನಾನು ಮಾತು ಮುಗಿಸ್ಬೇಕು, ಇನ್ಫಾರ್ಮೇಶನ್ ರೀಚ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಕಡಿಮೆ ಶಬ್ದಗಳನ್ನ ಬಳಸಿ ನಾವು ಮಾತನಾಡ್ತೀವಿ. ಸ್ಪೋಕನ್ ಅಲ್ಲಿ ಶಾರ್ಟ್ ಕಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ರೈಟ್? ಸೊ ಆ ಕಾರಣಕ್ಕಾಗಿ ಬಿಗಿನಿಂಗ್ ಅಲ್ಲಿರೋ ಹೆಲ್ಪಿಂಗ್ ವರ್ಬ್ ತೆಗೆದ್ಬಿಟ್ಟು ಹಾಗೆ ನೀವು ಪ್ರಶ್ನೆ ಕೇಳ್ತೀರಿ. ಅಬ್ಸರ್ವ್. ಎಸ್, ಇಲ್ಲಿ ನೋಡಿ ಡಸ್ ಅನ್ನೋದು ಬಿಗಿನಿಂಗ್ ಅಲ್ಲಿ ಇಲ್ಲ, ಹಾಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಟ್ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಅನ್ನ ತೆಗೆದಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಕಾಂಪ್ರಮೈಸ್ ಮಾಡ್ಬಾರ್ದು. ಡಸ್ ಕ್ಯಾನ್ಸಲ್ ಮಾಡಿ ಹಿ ಹ್ಯಾವ್ ಅ ಮೊಬೈಲ್ ಫೋನ್ ಅಂತ ಹೇಳ್ಬೇಡಿ. ಡಸ್ ತೆಗೆದಿದ್ರಿ ಅಂದ್ರೆ ವಾಪಸ್ ಇಲ್ಲಿ ಆ ಮೀನಿಂಗ್ ರೀಸ್ಟೋರ್ ಆಗ್ಬೇಕು. ಕರೆಕ್ಟ್? ಸೊ ಹಿ ಹ್ಯಾಸ್ ಅ ಮೊಬೈಲ್ ಫೋನ್ ಈ ರೀತಿ ಕೇಳ್ತೀರಿ. ಅಂಡ್ ಆಲ್ಸೋ ರಿಮೆಂಬರ್ ಅನದರ್ ಥಿಂಗ್ ಏನಪ್ಪಾ ಅಂದ್ರೆ, ಬಿಗಿನಿಂಗ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಕ್ಯಾನ್ಸಲ್ ಮಾಡಿರೋದ್ರಿಂದ ಇದು ಸೆಂಟೆನ್ಸ್ ಫಾರ್ಮ್ಯಾಟ್ ಆಗುತ್ತೆ. ಕರೆಕ್ಟ್? ಸೆಂಟೆನ್ಸ್ ಫಾರ್ಮ್ಯಾಟ್. ದಟ್ ಈಸ್ ವೈ ನೀವು ಇದನ್ನ ಪ್ರಶ್ನೆ ರೀತಿಯಲ್ಲಿ ಕೇಳ್ಬೇಕಾದಾಗ ನಿಮ್ಮ ಟೋನು, ನಿಮ್ಮ ಧ್ವನಿ ಪ್ರಶ್ನೆ ತರ ಅನಿಸ್ಬೇಕು. ಸಾಧಾರಣವಾಗಿ ನಾರ್ಮಲ್ ಟೋನ್ ಅಲ್ಲಿ ಕೇಳಿದ್ರಿ ಅಂದ್ರೆ ಅದು ವಾಕ್ಯದ ತರ ಕೇಳತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಹಿ ಹ್ಯಾಸ್ ಅ ಮೊಬೈಲ್ ಫೋನ್. ಪ್ರಶ್ನೆ ಅನಿಸ್ತಾ ನಿಮ್ಗೆ? ಇಲ್ಲ. ಹಿ ಹ್ಯಾಸ್ ಅ ಮೊಬೈಲ್ ಫೋನ್ ಈ ರೀತಿ ಕೇಳಿಸಿದ್ರೆ ಪ್ರಶ್ನೆ ಅನಿಸ್ತು. ಸೊ ದಿಸ್ ಇಸ್ ಅ ಸ್ಮಾಲ್ ಟ್ವಿಸ್ಟ್ ಇನ್ ಯೋರ್ ಸ್ಪೋಕನ್ ಇಂಗ್ಲಿಷ್ ವೈಲ್ ಆಸ್ಕಿಂಗ್ ಕ್ವೆಶ್ಚನ್ಸ್. ಓಕೆ, ನೆಕ್ಸ್ಟ್ ಇನ್ಫಾರ್ಮಲ್ ಟೋನ್ ಅಲ್ಲಿ ಪ್ರಶ್ನೆ ಹೇಗೆ ಕೇಳ್ತೀವಿ? ಇವಾಗ ನೋಡಿ, ಪ್ರೀವಿಯಸ್ಲಿ ನೆಗೆಟಿವ್ ವಾಕ್ಯಗಳಲ್ಲಿ ಇನ್ಫಾರ್ಮಲ್ ಅಲ್ಲಿ ಡೈರೆಕ್ಟ್ಲಿ ಹ್ಯಾವ್ ಹ್ಯಾಸ್ ಗೆನೆ ನೀವು ನಾಟ್ ಜೋಡಿಸಿದ್ರಿ. ಅದೇ ರೀತಿ ಪ್ರಶ್ನೆ ಕೇಳ್ಬೇಕಾದಾಗ ಹ್ಯಾವ್ ಹ್ಯಾಸ್ ಗಳನ್ನಾನೇ ನೀವು ಬಿಗಿನಿಂಗ್ ಅಲ್ಲಿ ಬಳಸಿ ಪ್ರಶ್ನೆ ಕೇಳ್ತೀರಿ. ಫಾರ್ ಎಕ್ಸಾಂಪಲ್, ಹ್ಯಾಸ್ ಹಿ ಗಾಟ್ ಅ ಮೊಬೈಲ್ ಫೋನ್? ಲೈಕ್ ದಿಸ್, ಹ್ಯಾಸ್ ಹಿ ಗಾಟ್ ಅ ಮೊಬೈಲ್ ಫೋನ್. ಕ್ಲಿಯರ್? ಸೊ ಮೂರುಗಳನ್ನ ನೀವು ಒಂದು ಯು ಕ್ಯಾನ್ ಮೇಕ್ ಅ ಸೆಕ್ಷನ್ಸ್ ಇನ್ ಯೋರ್ ನೋಟ್ಬುಕ್. ನಿಮ್ಮ ನೋಟ್ಬುಕ್ ಅಲ್ಲಿ ಸೆಕ್ಷನ್ಸ್ ಮಾಡ್ಬಿಟ್ಟು ಒಂದೇ ವಾಕ್ಯವನ್ನ ಫಾರ್ಮಲ್, ಇನ್ಫಾರ್ಮಲ್, ಸ್ಪೋಕನ್ ಈ ರೀತಿ ಬರಿತಾ ಹೋಗಬಹುದು. ಅಂಡ್ ಆಲ್ಸೋ ಯು ಹ್ಯಾವ್ ಟು ರಿಮೆಂಬರ್ ಒನ್ ಮೋರ್ ಥಿಂಗ್. ಏನಪ್ಪಾ ಅಂದ್ರೆ, ಪಾಸಿಟಿವ್, ನೆಗೆಟಿವ್ ಕ್ವೆಶನ್ಸ್ ಹೇಗೆ ಬರುತ್ತೆ ನೀವು ಅಬ್ಸರ್ವ್ ಮಾಡಿ. ಅಂಡ್ ನೀವು ಸ್ಪೋಕನ್, ಇನ್ಫಾರ್ಮಲ್ ಸ್ವಲ್ಪ ಕಡಿಮೆ ಪ್ರಿಫರೆನ್ಸ್ ಕೊಟ್ಟು ಕಲಿಬಹುದು. ಬಟ್ ಬಿಗಿನಿಂಗ್ ಅಲ್ಲಿ ಫಸ್ಟ್ ನೀವು ಗ್ರಾಮ್ಯಾಟಿಕಲ್ ವೇ ಅಥವಾ ಬಿಗಿನಿಂಗ್ ಅಲ್ಲಿ ಅದರಲ್ಲಿ ಪರ್ಫೆಕ್ಟ್ ಆಗಿ, ಆಫ್ಟರ್ ದಟ್ ಯು ಕ್ಯಾನ್ ಗ್ರಾಜುಯಲಿ ಲರ್ನ್ ಇನ್ಫಾರ್ಮಲ್ ಅಂಡ್ ಸ್ಪೋಕನ್. ಓಕೆ, ಸೊ guys, in the beginning only I told you difference between formal and informal. Clear? Yes, ask me in the end, I'll tell you again. Same thing, does she have an apartment in Dubai? ದುಬೈ ಅಲ್ಲಿ ಅವಳ ಬಳಿ ಅಪಾರ್ಟ್ಮೆಂಟ್ ಇದೆಯಾ? ಸಿ ಡಸ್ ಇದೆ, ಸೊ ಮತ್ತೆ ಹ್ಯಾವ್ ಅಂತ ಹೇಳಿದ್ರಿ. ಕರೆಕ್ಟ್? ಸೊ ಡಸ್ ಇದ್ದಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ರೂ ಕೂಡ ಹ್ಯಾವ್ ಯೂಸ್ ಮಾಡ್ಬೇಕು. ಓಕೆ, ಅದನ್ನೇ ನಾನು ಸ್ಪೋಕನ್ ಅಲ್ಲಿ ಹೇಗೆ ಹೇಳ್ತೀನಿ? ಶಿ ಹ್ಯಾಸ್ ಅನ್ ಅಪಾರ್ಟ್ಮೆಂಟ್ ಇನ್ ದುಬೈ. ಕರೆಕ್ಟ್, ಸ್ಪೋಕನ್ ಆಯ್ತು. ಅದೇ ಇನ್ಫಾರ್ಮಲ್ ಟೋನ್ ಅಲ್ಲಿ ಹ್ಯಾಸ್ ಶಿ ಗಾಟ್ ಅನ್ ಅಪಾರ್ಟ್ಮೆಂಟ್ ಇನ್ ದುಬೈ? ಹ್ಯಾಸ್ ಶಿ ಗಾಟ್ ಅನ್ ಅಪಾರ್ಟ್ಮೆಂಟ್ ಇನ್ ದುಬೈ ಈ ರೀತಿ ಕೇಳ್ತಾ ಇರ್ತೀರಿ. ಕ್ಲಿಯರ್? ಸೊ ಎಸ್, ಐ ಥಿಂಕ್ ತುಂಬಾ ಜನ ಮಧ್ಯದಲ್ಲಿ ಜಾಯಿನ್ ಆದ್ರಿ ಅಲ್ವಾ? ಸೊ ನೀವು ಬಿಗಿನಿಂಗ್ ಅಲ್ಲಿ ನಾನು ಹೇಳಿರೋ ಪಾಯಿಂಟ್ಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀರಿ. ಸ್ಪೋಕನ್ ಅಂದ್ರೆ ಏನು, ಫಾರ್ಮಲ್, ಇನ್ಫಾರ್ಮಲ್ ಅಂದ್ರೆ ಏನು? ಸೊ ವೆರಿ ಕ್ವಿಕ್ಲಿ ಪ್ಲೀಸ್ ಲಿಸನ್. ಫಾರ್ಮಲ್ ಅಂದ್ರೆ ನಿಮ್ಮ ಗ್ರಾಮ್ಯಾಟಿಕಲ್ ವೇ, ಗ್ರಾಮರ್ ಅಲ್ಲಿ ಏನೆಲ್ಲ ರೂಲ್ಸ್ ಫಾಲೋ ಮಾಡಿ ಹೇಳ್ತೀರಿ ಅದನ್ನೇ ಫಾಲೋ ಮಾಡಿ ಹೇಳಿದ್ರೆ ಫಾರ್ಮಲ್ ಟೋನ್ ಆಗುತ್ತೆ. ಆ ಟೋನ್ ಅನ್ನ ನೀವು ನಿಮ್ಮ ಹಿರಿಯರ ಜೊತೆಗೆ, ನಿಮ್ಮ ಸುಪೀರಿಯರ್ಸ್, ಜಾಬ್ ಅಲ್ಲಿ ನಿಮ್ಗಿಂತ ಹೈಯರ್ ಲೆವೆಲ್ ಅಲ್ಲಿ ಇರ್ತಾರಲ್ವಾ ಅವ್ರ ಜೊತೆಗೆ ಯೂಸ್ ಮಾಡಬಹುದು. ಜಾಬ್ ಅಲ್ಲಿ, ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ಇದ್ದಾಗ ಫಾರ್ಮಲ್ ಟೋನ್ ಬಳಕೆ ಆಗುತ್ತೆ. ಬಟ್ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆಗೆ ಇದ್ದಾಗ ಚಿಲ್ ಆಗಿ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಿ, ಆವಾಗ ಇನ್ಫಾರ್ಮಲ್ ಟೋನ್ ಅನ್ನ ಬಳಸ್ತೀರಿ. ಅಂಡ್ ಇನ್ಫಾರ್ಮಲ್ ಅಲ್ಲಿ ಕೆಲವು ಸರ್ತಿ ಸ್ವಲ್ಪ ಸ್ವಲ್ಪ ಅಷ್ಟೇ
ಗ್ರಾಮರ್ ಅನ್ನು ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ತೀವಿ. ಅಷ್ಟು ಸ್ಟ್ರಿಕ್ಟ್ಲಿ ಗ್ರಾಮ್ಯಾಟಿಕಲಿ ನಾವು ಫಾಲೋ ಮಾಡೋದಿಲ್ಲ. ಅದಕ್ಕೆ ಇನ್ಫಾರ್ಮಲ್ ಅಂತ ಹೇಳ್ತೀರಿ. ಓಕೆ, ಸೇಮ್ ಥಿಂಗ್ ಡೂಗೆ ನೋಡಿ, ವಿ ಹ್ಯಾವ್ ಅ ಮೀಟಿಂಗ್ ಟುಮಾರೋ. ನಾಳೆ ನಮಗೆ ಮೀಟಿಂಗ್ ಇದೆ. ಇಲ್ಲ ಅಂದ್ರೆ ವಿ ಡೋಂಟ್ ಹ್ಯಾವ್ ಅ ಮೀಟಿಂಗ್ ಟುಮಾರೋ. ಅದೇ ಮೀಟಿಂಗ್ ಇದೆಯಾ ಅಂದ್ರೆ ಡೂ ವಿ ಹ್ಯಾವ್ ಅ ಮೀಟಿಂಗ್ ಟುಮಾರೋ, ರೈಟ್? ಅಂಡ್ ಈ ಪಾಸಿಟಿವ್ ವಾಕ್ಯ, ನೆಗೆಟಿವ್ ವಾಕ್ಯ ಅಂಡ್ ಪ್ರಶ್ನೆಗಳು ಮೂರು ಸೆಟ್, ಒಂದೇ ಸೆಟ್, ಮೂರು ವಾಕ್ಯದ ಒಂದೇ ಸೆಟ್ ಏನಿದೆ ಅಲ್ವಾ, ಇದೆಲ್ಲವೂ ಕೂಡ ಫಾರ್ಮಲ್ ಟೋನ್ ಅಲ್ಲಿ ಇದೆ, ರೈಟ್? ಸೊ ಅದೇ ಇಲ್ಲಿ 4ನೇ ವಾಕ್ಯ ಅಥವಾ 4ನೇ ಪ್ರಶ್ನೆ ಇದು ಸ್ಪೋಕನ್ ಅಲ್ಲಿ ಇದೆ. ವಿ ಹ್ಯಾವ್ ಅ ಮೀಟಿಂಗ್ ಟುಡೇ. ಈ ರೀತಿ ಕೇಳ್ತೀರಿ. ಕ್ವೆಶನ್ ಟೋನ್ ಅಲ್ಲಿ ಕೇಳ್ಬೇಕು, ಸ್ಪೆಷಲಿ ಸ್ಪೋಕನ್ ಅಲ್ಲಿ ಪ್ರಶ್ನೆ ಕೇಳ್ಬೇಕಾದಾಗ. ಇಲ್ಲ ಅಂದ್ರೆ ವಾಕ್ಯ ತರ ಕೇಳುತ್ತದು. ಟು ದೇ ಹ್ಯಾವ್ ಕಿಡ್ಸ್. ಅವ್ರಿಗೆ ಮಕ್ಕಳಿದಾರ? ಮಕ್ಕಳು ಅಂತ ಅಂದ್ರೆ ಕಿಡ್ಸ್ ಅಥವಾ ಚಿಲ್ಡ್ರನ್ ಹೇಳಿ. ಕೆಲವರು ಚಿಲ್ಡ್ರನ್ಸ್ ಅಂತ ಹೇಳ್ತಾರೆ. ನೋ, ಟೋಟಲಿ ರಾಂಗ್. ಚೈಲ್ಡ್ಸ್, ಚಿಲ್ಡ್ರನ್ಸ್ ತಪ್ಪು. ಸಿಂಗ್ಯುಲರ್ ಅಲ್ಲಿ ಚೈಲ್ಡ್, ಪ್ಲೂರಲ್ ಅಲ್ಲಿ ಚಿಲ್ಡ್ರನ್. ಡೂ ಜೊತೆಗೆ ಹ್ಯಾವ್ ಕರೆಕ್ಟ್ ಇದೆ. ಐ, ಯು, ವಿ, ದೇ ಇದ್ದಾಗ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಡಸ್ ಜೊತೆಗೆ ಹ್ಯಾವ್ ಬರುತ್ತೆ. ಸೊ ಈ ಹ್ಯಾಸ್ ಅನ್ನೋ ಶಬ್ದ ನೀವು ನಿಮ್ಮ ಗ್ರಾಮರ್ ಅಲ್ಲಿ ಬರೀ ಪಾಸಿಟಿವ್ ಅಲ್ಲಿ ಮಾತ್ರ ಬಳಸಿದ್ರಿ, ಪಾಸಿಟಿವ್ ವಾಕ್ಯಗಳಲ್ಲಿ. ನೆಗೆಟಿವ್ ಪ್ರಶ್ನೆಯಲ್ಲಿ ಹ್ಯಾಸ್ ಅನ್ನೋದು ಬಳಕೆ ಆಗ್ತಾನೆ ಇಲ್ಲ ಇಲ್ಲಿ. ಐ ಹೋಪ್ ಯು ಹ್ಯಾವ್ ಅಬ್ಸರ್ವ್ ದಟ್. ಸೇಮ್ ಥಿಂಗ್, ಡಸ್ ಮನೋಜ್ ಹ್ಯಾವ್ ಅ ಪಾಸ್ಪೋರ್ಟ್? ಮನೋಜ್ ಬಳಿ ಪಾಸ್ಪೋರ್ಟ್ ಇದೆಯಾ? ಕರೆಕ್ಟ್. ಅಂಡ್ ಇಲ್ಲಿ ನೋಡಿ, ಈ ತರ ಹೌ ಅನ್ನೋ ಶಬ್ದ ಏನಿದೆ ಬಳಸಿ ಹೇಳಿದಾಗ ಇದು WH ಕ್ವೆಶನ್ಸ್ ಆಗುತ್ತೆ. ಪ್ರೀವಿಯಸ್ಲಿ ನೀವೇನೆಲ್ಲ ಪ್ರಶ್ನೆಗಳನ್ನ ನೋಡಿದ್ರಿ, ಬಿಗಿನಿಂಗ್ ಅಲ್ಲಿ ಬರೀ ಹೆಲ್ಪಿಂಗ್ ವರ್ಬ್ ಅಷ್ಟೇ ಇತ್ತು. ಸೊ ಆ ತರದ ಪ್ರಶ್ನೆಗಳಿಗೆ ನಾವು ಎಸ್ ಆರ್ ನೋ ಕ್ವೆಶನ್ಸ್ ಅಂತ ಹೇಳ್ತೀವಿ. ಓಕೆ, ಎಸ್ ಆರ್ ನೋ ಕ್ವೆಶನ್ಸ್. ಬಟ್ ಸೇಮ್ ಫಾರ್ಮ್ಯಾಟ್, ಬಟ್ ಪ್ರೀವಿಯಸ್ಲಿ ನೀವು ನಿಮ್ಮ WH ವರ್ಡ್ಸ್ ಅಷ್ಟೇ ಆಡ್ ಮಾಡ್ತೀರಿ. ಕ್ವೆಶನ್ ಫಾರ್ಮ್ಯಾಟ್ ಒಂದೇ ಉಳಿಯುತ್ತೆ. ಹೆಲ್ಪಿಂಗ್ ವರ್ಬ್ಗೂ ಮುಂಚೆ WH ವರ್ಡ್ಸ್ ಆರ್ WH ಫ್ರೇಸಸ್ ಆಡ್ ಮಾಡಿದ್ರಿ ಅಂದ್ರೆ ಅದು WH ಕ್ವೆಶನ್ ಆಗುತ್ತೆ. ಓಕೆ, ಸೊ ಇದರ ಬಗ್ಗೆ ನೀವು ಅಗೇನ್ ಡೀಟೇಲ್ ಆಗಿ ಸೆಪರೇಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ತೀರಿ ಕ್ವೆಶನ್ಸ್ ಬಗ್ಗೆ. ಓಕೆ, ಹೌ ಮೆನಿ ಬ್ರದರ್ಸ್ ಇದು ನಿಮ್ಮ ಒಂದು ಕ್ವೆಶನ್ ಫ್ರೇಸು. ಆಫ್ಟರ್ ದಟ್ ನೋಡಿ, ಡೂ ಯು ಹ್ಯಾವ್, ಸೇಮ್ ಫಾರ್ಮ್ಯಾಟ್ ಫಾಲೋ ಆಗ್ತಾ ಇದೆ. ಹೆಲ್ಪಿಂಗ್ ವರ್ಬ್, ನೌನ್ಸ್, ಪ್ರೊನೌನ್ಸ್ ಅಂಡ್ ಮೇನ್ ವರ್ಬ್. ನಿಮಗೆ ಎಷ್ಟು ಜನ ಸಹೋದರರಿದ್ದಾರೆ? ರೈಟ್. ಅದೇ ಇನ್ಫಾರ್ಮಲ್ ಅಲ್ಲಿ ಹೇಗ್ ಬಳಸ್ತೀವಿ? ಗಾಟ್ ಅನ್ನೋ ಶಬ್ದ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಬಿಗಿನಿಂಗ್ ಅಲ್ಲಿನೇ ಹ್ಯಾವ್, ಹ್ಯಾಸ್ ಯೂಸ್ ಮಾಡ್ಬಿಟ್ಟು ಹೌ ಮೆನಿ ಬ್ರದರ್ಸ್ ಹ್ಯಾವ್ ಯು ಗಾಟ್, ದಿಸ್ ಇಸ್ ಯೋರ್ ಇನ್ಫಾರ್ಮಲ್ ವೇ, ರೈಟ್? ಅದೇ ತರ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ನೋಡಿ, ಹೌ ಮೆನಿ ಬ್ರದರ್ಸ್ ಡಸ್ ಹಿ ಹ್ಯಾವ್ ಫಾರ್ಮಲ್ಲು, ಹೌ ಮೆನಿ ಬ್ರದರ್ಸ್ ಹ್ಯಾಸ್ ಹಿ ಗಾಟ್ ಇನ್ಫಾರ್ಮಲ್. ಎರಡು ಪ್ರಶ್ನೆಗಳ ಅರ್ಥ ಒಂದೇ, ಅವನಿಗೆ ಎಷ್ಟು ಜನ ಸಹೋದರರಿದ್ದಾರೆ. ಓಕೆನಾ? ಅಂಡ್ ನಾವ್ ವಿಲ್ ಸಿ ಅ ಕಾಮನ್ ಡೌಟ್. ನಾನು ಇದನ್ನ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನಿಮ್ಗೆ. ಹಿ ಬಂದಾಗ ಡಸಂಟ್ ಹ್ಯಾವ್ ಅ ಕಾರ್ ಅಂತ ಹೇಳ್ತೀವಿ. ಡಸ್ ಬಂದಾಗ ನಾವು ಮತ್ತೆ ಹ್ಯಾಸ್ ಅನ್ನೋ ಶಬ್ದ ಬಳಕೆ ಮಾಡೋದೇ ಇಲ್ಲ. ಕ್ಲಿಯರ್? ಡಸ್ ಬಂತು ಅಂತ ಇದ್ರೆ ಹ್ಯಾವ್ ಎ ಬಳಕೆ ಮಾಡ್ತೀರಿ. ಬಿಕಾಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಡಸ್ ಹೆಲ್ಪಿಂಗ್ ವರ್ಬ್, ಐ, ಯು, ವಿ ಗೆ ಡೂ ಹೆಲ್ಪಿಂಗ್ ವರ್ಬ್. ಕ್ಲಿಯರ್? ಸೊ ಹಿ ಹ್ಯಾಸ್ ಎ ಕಾರ್, ಪಾಸಿಟಿವ್, ಅವನ ಬಳಿ ಕಾರ್ ಇದೆ. ಅವನ ಬಳಿ ಕಾರ್ ಇಲ್ಲ ಅಂದ್ರೆ ಹಿ ಡಸಂಟ್ ಹ್ಯಾವ್ ಅ ಕಾರ್. ಕಾರ್ ಇದೆಯಾ ಅವನ ಬಳಿ ಅಂತ ಅಂದ್ರೆ ಡಸ್ ಹಿ ಹ್ಯಾವ್ ಅ ಕಾರ್, ಈ ರೀತಿ ಕೇಳ್ತೀರಿ. ಅದೇ ಯು ಬಂದ್ರೆ ಇದು ಸೆಕೆಂಡ್ ಪರ್ಸನ್, ಡೂ ಯು ಹ್ಯಾವ್ ಅ ಕಾರ್, ಈ ರೀತಿ ಹೇಳುದು. ಓಕೆನಾ? ಸೊ ಹಿಯರ್ ಆರ್ ಸಮ್ ಕಾಮನ್ ಮಿಸ್ಟೇಕ್ಸ್. ಸ್ಪೆಷಲಿ ಕೆಲವರು ಹ್ಯಾವ್, ಹ್ಯಾಸ್ ಶಬ್ದಗಳನ್ನ ಬಳಸೋ ಬದಲಿಗೆ ಹ್ಯಾವಿಂಗ್ ಅಂತ ಹೇಳ್ತಾರೆ. ಐ ಆಮ್ ಹ್ಯಾವಿಂಗ್ ಅ ಕಾರ್, ಐ ಆಮ್ ಹ್ಯಾವಿಂಗ್ ಹೆಡ್ ಏಕ್. ಟೋಟಲಿ ರಾಂಗ್. ನಿಮ್ ಹತ್ರ ಏನೋ ಇದೆ, ನೀವೇನೋ ಹೊಂದಿದಿರಿ ಅಂತ ಹೇಳ್ಬೇಕಾದಾಗ ಜಸ್ಟ್ ಹ್ಯಾವ್ ಆರ್ ಹ್ಯಾಸ್ ಯೂಸ್ ಮಾಡಿ. ಈ ತರ ಐ ಆಮ್ ಹ್ಯಾವಿಂಗ್, ಹಿ ಇಸ್ ಹ್ಯಾವಿಂಗ್, ನೋ, ಟೋಟಲಿ ರಾಂಗ್. ಓಕೆ, ಐ ಹ್ಯಾವ್ ಅ ಕಾರ್, ನನ್ ಬಳಿ ಕಾರ್ ಇದೆ. ಹಿ ಹ್ಯಾಸ್ 3 kids, ಅವನ್ಗೆ 3 ಜನ ಮಕ್ಕಳಿದ್ದಾರೆ. ಅಗೇನ್ ಐ ಆಮ್ ಹ್ಯಾವಿಂಗ್ ಹೆಡ್ ಏಕ್, ರಾಂಗ್. ಐ ಹ್ಯಾವ್ ಅ ಹೆಡ್ ಏಕ್, ನನಗೆ ತಲೆನೋವು ಇದೆ. ಎಸ್ ಗೈಸ್, ಫೈನಲಿ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ಟುಡೇಸ್ ಸೆಷನ್. ಇವಾಗ ನಾನು ನಿಮ್ಗೆ ಹೋಮ್ವರ್ಕ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ ಟುಡೇಸ್ ಕ್ಲಾಸ್ ನೀವು ತುಂಬಾ ಕಲ್ತ್ರಿ. ಬಿಗಿನಿಂಗ್ ಅಲ್ಲಿ ಒಂದು ಆಕ್ಟಿವಿಟಿನ ನೀವು ನೋಡಿದ್ರಿ, ವೇರ್ ಇನ್ ಯು ಲರ್ನ್ಡ್ ಹೌ ಟು ರಿಪ್ಲೇಸ್ ದಿ ಬೋರಿಂಗ್ ವರ್ಡ್ಸ್. ಗುಡ್, ಬ್ಯಾಡ್, ಹ್ಯಾಪಿ, ಸ್ಯಾಡ್, ಈ ತರ ಬೋರಿಂಗ್ ಶಬ್ದಗಳನ್ನ ಬದಲಿಸಿ ಬೇರೆ ಬೇರೆ ವೊಕ್ಯಾಬುಲರಿ ಶಬ್ದಗಳನ್ನ ರೀಪ್ಲೇಸ್ ಮಾಡಿ ಹೇಗೆ ನಾವು ಮಾತನಾಡಬಹುದು ಸಂದರ್ಭಕ್ಕೆ ತಕ್ಕ ಹಾಗೆ ಅನ್ನೋದನ್ನ ಕಲ್ತ್ರಿ. ಆಫ್ಟರ್ ದಟ್ ಹ್ಯಾವ್, ಹ್ಯಾಸ್
ಮೇನ್ ವರ್ಬ್ ಆಗಿ ಹೇಗೆ ಬಳಸ್ಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀರಿ. ಅಂಡ್ ಇವುಗಳನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಿ ಪ್ರೊನೌನ್ಸ್ ಗೆ ತಕ್ಕ ಹಾಗೆ ಹ್ಯಾವ್ ಹ್ಯಾಸ್ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಿ ಬಳಸ್ತೀರಿ, ಮೀನಿಂಗ್ ಒಂದೇ ಇದ್ರೂ ಕೂಡ ಪಾಸಿಟಿವ್ ಅಲ್ಲಿ, ನೆಗೆಟಿವ್ ಅಲ್ಲಿ ಅಂಡ್ ಕ್ವೆಶನ್ಸ್ ಅಲ್ಲಿ, ಇವುಗಳಲ್ಲೇನೆ ಮತ್ತೆ ಸ್ಪೋಕನ್, ಫಾರ್ಮಲ್, ಇನ್ಫಾರ್ಮಲ್, ದೀಸ್ ಥಿಂಗ್ಸ್ ಯು ಹ್ಯಾವ್ ಲರ್ನ್ಡ್ ಇನ್ ಟುಡೇಸ್ ಕ್ಲಾಸ್. ಸೊ ಯೋರ್ ಹೋಮ್ ವರ್ಕ್ ಇಸ್ ಫಸ್ಟ್ ಹೋಮ್ ವರ್ಕ್ಸ್ ಏನಪ್ಪಾ ಅಂದ್ರೆ ವಾಯ್ಸ್ ಆಕ್ಟಿವಿಟಿ ಇದೆ. ವಾಯ್ಸ್ ಆಕ್ಟಿವಿಟಿ ಇನ್ ದ ಸೆನ್ಸ್ ಇದನ್ನ ಓದ್ಬಿಟ್ಟು ನಿಮ್ಮ ವಾಯ್ಸ್ ರೆಕಾರ್ಡ್ ಮಾಡಿ ನಿಮ್ಮ ಪರ್ಸನಲ್ ಟ್ರೈನರ್ ಗಳಿಗೆ ಕಳಿಸ್ತಾ ಇರ್ತೀರಿ. ಅಂಡ್ ವಾಯ್ಸ್ ರೆಕಾರ್ಡ್ ಮಾಡ್ಬೇಕಾದಾಗ ನೋಡಿ, ಹಾಗೆ ಒಂದೇ ಸಮನೆ ಓದಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಓದೋದಲ್ಲ. ಈ ವಾಕ್ಯಗಳನ್ನ ನೀವು ನೀಟಾಗಿ ಒಂದು ಶೈಲಿಯಲ್ಲಿ ಓದ್ಬೇಕು. ಫುಲ್ ಸ್ಟಾಪ್ ಇದ್ದಾಗ ಒಂಚೂರು ಪಾಸ್ ಮಾಡ್ಬೇಕು. ಅಂಡ್ ಏನಂತ ಹೇಳ್ತೀವಿ, ಎಕ್ಸ್ಕ್ಯೂಸ್ ಮಿ ಗೈಸ್, ಎಸ್, ಫುಲ್ ಸ್ಟಾಪ್ ಇದ್ದಾಗ ಒಂಚೂರು ಪಾಸ್ ಮಾಡ್ತೀರಿ. ಮತ್ತೆ ಕಾಮ ಇದ್ದಾಗ ಅದಕ್ಕಿಂತ ಕಡಿಮೆ ಪಾಸು. ಕ್ವೆಶನ್ ಬಂದಾಗ ಕ್ವೆಶನ್ ಟೋನ್ ಅಲ್ಲಿ ಕೇಳಬೇಕು. ಈ ರೀತಿ, ಫಾರ್ ಎಕ್ಸಾಂಪಲ್, ಐ ಆಮ್ ಹರಿ, ಐ ವರ್ಕ್ ಇನ್ ಕ್ಯಾನಡಾ, ಐ ವರ್ಕ್ ಫಾರ್ ಎಕ್ಸೆಲ್ HR, ಈ ರೀತಿ ಹೇಳಿ. ಸ್ವಂತವಾಗಿ ನಿಮ್ಮ ಶಬ್ದಗಳೇ ನೀವು ಅನ್ಸ್ಬೇಕದು. ಓಕೆನಾ? ಸೊ ಸೇಮ್ ಥಿಂಗ್ ಈ ಪ್ಯಾರಾಗ್ರಾಫ್ ಕೂಡ ವಾಯ್ಸ್ ಆಕ್ಟಿವಿಟಿ. ಸೊ ಫಸ್ಟ್ ಡೋಂಟ್ ಹ್ಯಾವ್ ಮತ್ತೆ ಡಸಂಟ್ ಹ್ಯಾವ್, ಈ ಎರಡು ನಿಮ್ಮ ಪ್ಯಾರಾಗ್ರಾಫ್ಸ್ ಏನಿವೆ ಇವುಗಳನ್ನ ನೀವು ವಾಯ್ಸ್ ರೆಕಾರ್ಡ್ ಮಾಡಿ ನಿಮ್ಮ ಪರ್ಸನಲ್ ಟ್ರೈನರ್ ಗಳಿಗೆ ಶೇರ್ ಮಾಡ್ತೀರಿ. ಅಂಡ್ ಥರ್ಡ್ ಹೋಮ್ ವರ್ಕ್ ಇಸ್ ಫಿಲ್ ಇನ್ ದ ಬ್ಲಾಂಕ್. ಇಲ್ಲಿ ಬ್ರಾಕೆಟ್ ಅಲ್ಲಿ ನಿಮ್ಗೆ ಎರಡೆರಡು ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಕರೆಕ್ಟ್ ಆಪ್ಷನ್ ಚೂಸ್ ಮಾಡಿ ನೀವು ಫಿಲ್ ಮಾಡಿ ನಿಮ್ಮ ಅಗೇನ್ ಪರ್ಸನಲ್ ಟ್ರೈನರ್ ಗಳಿಗೆ ಕಳಿಸ್ತೀರಿ. ಅಂಡ್ ಫೋರ್ತ್ ಹೋಮ್ ವರ್ಕ್ ಇಸ್ ಟ್ರಾನ್ಸ್ಲೇಷನ್ ಆಕ್ಟಿವಿಟಿ. ಕನ್ನಡದಿಂದ ಇಂಗ್ಲಿಷ್ ಅಲ್ಲಿ ನೀವು ಕನ್ವರ್ಟ್ ಮಾಡಿ ಕಳಿಸ್ಬೇಕು. ಓಕೆನಾ? ಸೇಮ್ ಇವತ್ತಿನ ಕ್ಲಾಸ್ಗೆ ರಿಲೇಟೆಡ್ ಹೋಮ್ ವರ್ಕ್ ಇರುತ್ತೆ. ಫಿಫ್ತ್ ಹೋಮ್ ವರ್ಕ್ ಇಸ್ ಅಗೇನ್ ದಿ ಫಿಲ್ ಇನ್ ದ ಬ್ಲಾಂಕ್ ಡೈರೆಕ್ಟ್ಲಿ. ಇದರಲ್ಲಿ ಆಪ್ಷನ್ಸ್ ಇಲ್ಲ ನಿಮ್ಗೆ, ಬಟ್ ಯು ಹ್ಯಾವ್ ಟು ಚೂಸ್ ಯಾವ ಶಬ್ದ ಹ್ಯಾವ, ಹ್ಯಾಸ ಅಂತ ಕರೆಕ್ಟ್ ಆಗಿ ಚೂಸ್ ಮಾಡಿ ಕಳಿಸ್ಬೇಕು. ಸೊ ಇವತ್ತು ಒಟ್ಟಿನಲ್ಲಿ 5 ಹೋಮ್ ವರ್ಕ್ ಇದೆ. ಅದರಲ್ಲಿ 2 ವಾಯ್ಸ್ ರೆಕಾರ್ಡಿಂಗ್ ಇದೆ ಬಿಗಿನಿಂಗ್ ಅಲ್ಲಿ, ನೆಕ್ಸ್ಟ್ 3 ಈ ತರ ಬರ್ದು ಅಥವಾ ಏನೋ ಎಡಿಟ್ ಮಾಡಿ ಕಳಿಸೋ ಹೋಮ್ ವರ್ಕ್ಸ್ ಇದೆ. ಆಲ್ರೈಟ್ ಗೈಸ್, ಸೊ ಎಸ್ ಗಿವ್ ಮಿ ಅ ಮಿನಿಟ್. Okay, so that is all for today's